ಓಕೆ. ಸೊ ಲಾಸ್ಟ್ ಕ್ಲಾಸ್ ಒಳಗೆ ಯಾವ ಎರಡು ನಿಯಮಗಳು ಮತ್ತು ಅದ್ರ ಕಾರಣ ನೋಡಿದ್ವಿ. ಯಾವುದು ಒಂದನೇದು ಯಾವುದು ಗುಣಾಕಾರದ್ದು ಎ ಘಾತ ಎಂ ಇಂಟು ಎ ಘಾತ ಎನ್ ಇದ್ದಾಗ ಇದು ಎ ಟು ದ ಪವರ್ ಎಂ ಪ್ಲಸ್ ಎನ್. ಎ ಟು ದ ಪವರ್ ಎಂ ಇದಕ್ಕೆ ನಾವು ಹೆಂಗೆ ಓದ್ತೀವಿ ಇಂಗ್ಲಿಷ್ ಒಳಗೆ ಎ ಟು ದ ಪವರ್ ಎಂ, ಎ ಟು ದ ಪವರ್ ಎಂ ಅಥವಾ ಎ ರೇಸ್ಡ್ ಟು ಎಂ. ಎ ರೇಸ್ಡ್ RAISED, ರೇಸ್ ಅಂದ್ರೆ ಏನು? ಎತ್ತರಿಸೋದು, ಎತ್ತರಿಸೋದು. ಸೊ ಎ ರೇಸ್ಡ್ ಟು ಎಂ, ಎ ರೇಸ್ಡ್ ಟು ಎಂ ಅಂದ್ರೆ ಎ ಇಂಟು ಎ ಹಿಂಗೆ ಎಂ ಸಲ ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಅಂತ ಅಂತಾರು. ಅಥವಾ ಎ ಟು ದ ಪವರ್ ಎಂ ಇಂಟು ಎ ಟು ದ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಎಂ ಪ್ಲಸ್. ಎರಡನೇ ನಿಯಮ ಏನ್ ನೋಡಿದ್ವಿ? ಎ ಟು ದ ಪವರ್ m divided by a to the power n is equal to a to the power m minus n. Right? ಇನ್ನೊಂದು ಒಂದು ಅರ್ಥ ಇದ್ದು ನಾನು ಬೈ ಡೆಫಿನಿಷನ್ ಅಂತಾನು ನೀವು ನೋಡ್ಕೋಬಹುದು. ಇದನ್ನ ಡೆಫಿನಿಷನ್ ಅಂತ ವ್ಯಾಖ್ಯೆ ಅಂತಾರೆ. ಏನಪ್ಪಾ ಅಂತಂದ್ರೆ ಇದಕ್ಕೆ ಈಗ ಎ ಘಾತ ಸಪೋಸ್ ನಾನು ಎ ಘಾತ ಸಪೋಸ್ ನಾನು ಇಲ್ಲಿ ಹಂಗ ರಫ್ ಒಳಗೆ ಬರೀತೀನಿ. ಇಲ್ಲಿ ರಫ್ ಒಳಗೆ ಎರಡು ಘಾತ ಎರಡು ಅಂದ್ರೆ ನಿಮಗೆ ಗೊತ್ತಿತ್ತು, 2 ಇಂಟು 2. ಸೊ ಕ್ವಶನ್ ವಾಸ್ ಆಸ್ಕ್ಡ್ ವಾಟ್ ಇಫ್ ಐ ರೇಸ್ ಹಂಗಾಗಿ -2 ಟು ದ ಪವರ್ 2. ನೋ ಪ್ರಾಬ್ಲಮ್, ದಿಸ್ ಇಸ್ ಆಲ್ಸೋ ನೋ ಪ್ರಾಬ್ಲಮ್. ಯಾಕೆ? ಇಟ್ ಈಸ್ -2 ಇಂಟು -2, ರೈಟ್? ಸೊ -2 ಟು ದ ಪವರ್ -2 to the power 2 is -2 into -2 is equal to 4. This is also okay, no problem. ಅಥವಾ -2 to the power 3 ಎಷ್ಟಾಕೈತಿ? ಯಾರು ಹೇಳ್ತಾರೆ? -2 to the power 3 ಎಷ್ಟಾಕೈತಿ? Okay. This you know. But the question was asked, ಈಗ ನಮಗೆ ಏನು ಕ್ವಶನ್ ಕೇಳಿದ್ರು? What if I say this? What if I say this? What is the meaning of this? What is the meaning of this? The meaning of this was given as this, the reciprocal of this. ಇದರ ವ್ಯುತ್ಕ್ರಮ, ಇದರ ಉಲ್ಟಾ. ಉಲ್ಟಾ ಏನಪ್ಪಾ? 1/2 to the power 3. This was given the meaning. The meaning of this was given like this. So the meaning is, ಇಲ್ಲಿ ನೋಡ್ರಿ, ಗುಣಾಕಾರದೊಳಗೆ ವ್ಯುತ್ಕ್ರಮ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? 1 by that. So it's 1 by that. Okay, so similarly, so if I say a to the power minus m, a to the power minus m, e to the power minus m is equal to 1 by e to the power m. Why? This is going to be very helpful in writing very, very small numbers. ಇದು ನಮಗೆ ಬಹಳ ಸಣ್ಣ ಸಂಖ್ಯೆಗಳನ್ನು ಬರೀಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗೋದೈತೆ. ನಮಗೆ ಬಹಳ ಸಣ್ಣ ಸಂಖ್ಯೆಗಳನ್ನು ಬರೀಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗೋದೈತೆ ನಮಗೆ. ಅಗದಿ ಸಣ್ಣ ಸಂಖ್ಯೆಗಳನ್ನು ಬರೆಯಕ ಬಹಳ ಹೆಲ್ಪ್ಫುಲ್ ಆಗೋದೈತೆ ನಮಗೆ. ಈಗ ನೋಡ್ರಲ್ಲ, ಇದೇನಿದು 1/8 ಇದು. ಸೊ ಅದೇ ರೀತಿ 2 to the power suppose I say -10, it is 1/2 to the power 10 is equal to 1/1024. ಸೊ ಅತ್ಯಂತ ದೊಡ್ಡ ಸಂಖ್ಯೆಗಳನ್ನ ಹೇಳಿದ್ ನಿಮಗೆ. ಘಾತಾಂಕಗಳನ್ನು ಬರೆಯೋದು ಅದಕ್ಕೆ ನಾವು ಉಪಯೋಗಿಸ್ತೀವಿ, ಅತ್ಯಂತ ಸಣ್ಣ ಸಂಖ್ಯೆಗಳನ್ನು ಬರೀಲಿಕ್ಕೆ ಉಪಯೋಗಿಸ್ತೀವಿ, ಆಮೇಲೆ ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು ಬರಲಿಕ್ಕೆ ಉಪಯೋಗಿಸ್ತೇವೆ. ಸೊ ದೊಡ್ಡ ಸಂಖ್ಯೆಗಳನ್ನ ಹೆಂಗ್ ಬರೆಯೋದು ಯೂಸ್ ಆಕೈತಿ. Likewise, similarly, ಅದೇ ರೀತಿ I can use it to write very, 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 very small numbers. That is using this. ಈ ಒಂದು ಐಡಿಯಾದಿಂದ. ಓಕೆ, ಇದಾದ್ಮೇಲೆ ನಾವು ಇನ್ನೊಂದು ವಿಷಯ ತಿಳ್ಕೊಬಹುದು ನೋಡ್ರಿ. ಏನ್ ತಿಳ್ಕೊಬಹುದು ಇಲ್ಲಿ? ಸೊ let us look at anything divided by anything, okay, other than 0 ಇದ್ದಾಗ. Suppose I write something like a to the power m divided by a to the power m. ಇದರ ಬೆಲೆ ಏನಿರ್ತೈತಿ? ಅಂಶ ಮತ್ತು ಛೇದ ಸೇಮ್ ಇದ್ದಾಗ ಇದ್ರ ಬೆಲೆ ಏನಿರಬೇಕು? a divided by bracket 2 by ಈಗ 2/2 ಐತಿ. ಏನ್ ಇದ್ರ ಬೆಲೆ ಏನಿರ್ತೈತಿ? 1. 100 by 100
One. ಅಂದ್ಮೇಲೆ ನೋಡ್ರಿ ಇಲ್ಲಿ ಅಂಶನೂ ಅದೈತಿ ಛೇದನೂ ಅದೈತಿ. ಅದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೇನ್ ಬರ್ಬೇಕು ಯಾವತ್ತು ಉತ್ತರ? 1 ಬರ್ಲೇಬೇಕು. 1 ಬರ್ಬೇಕು, ಅದು ನಮ್ಗೆ ಗೊತ್ತೈತಿ. ಬಟ್ ನಮಗೆ ಘಾತಾಂಕದ ನಿಯಮ ಪ್ರಕಾರ ಇಲ್ಲಿ ಇದನ್ನ ನೋಡಿದಾಗ ಏನ ಐತ್ ನೋಡ್ರಿ, ಇಲ್ಲಿ ಏನಾಗ್ತದು a to the power m ಮೈನಸ್ m ಆತಿದು, ಹೌದಲ್ಲ? ಯಾಕಂದ್ರೆ ಏನು ನಾವು ಯಾವುದು ರೇಸ್ ಟು ಇಲ್ಲ ಎಲ್ಲ ಹೋಗ್ಬಿಡ್ತು. ಇದು ನಾವು ನಮ್ಗೆ ಘಾತಾಂಕ ನಿಯಮ ಪ್ರಕಾರ ಹಿಂಗಾಯ್ತಿದೆ. ಸೊ ವಿಚ್ ಮೀನ್ಸ್ ಇಟ್ ಈಸ್ ವಾಟ್, ಇದೇನಿದು a to the power 0 ಆತಿದೆ, 0 to the power 0 ಆತು. ಬಟ್ ವಿ ನೋ ದಟ್ ಇಟ್ಸ್ ವ್ಯಾಲ್ಯೂ ಶುಡ್ ಬಿ ಎಷ್ಟು, ಇದ್ರ ವ್ಯಾಲ್ಯೂ ಎಷ್ಟು ಇರ್ಬೇಕು ನಮ್ಗೆ? ಈಗ ಹೇಳಿ ನಾವು 1. ಸೊ ವಿ ನೋ, ಈಗ ನಮ್ಗೆ ಗೊತ್ತಾಯ್ತು ಏನಪ್ಪಾ, y a to the power 0 is equal to 1. y a to the power anything to the power 0 is equal ಸರಿ, ಅಲ್ಲಿ 2ನೇ ನಿಯಮ ಒಳಗ ಅಲ್ಲಿ ತಳಗ ಏನ್ ಐತ್ಲರಿ, ಎಂ ಮತ್ ಎನ್ ಐತ್ರಿ. ಇಲ್ಲಿ ನೀವು ಎಮ್ಮ ಕೊಟ್ಟೇರಿ, ಎಂ ಮೈನಸ್ ಎಮ್ಮ ಕೊಟ್ಟೇರಿ. ಅಂದ್ರೆ ಇಲ್ಲಿ ಬ್ಯಾರೇನು ಇರ್ಬೋದು ಅಂತ. ಇದು ಎಂ, ಇಲ್ಲಿ ಎಂ ಐತಿ, ಇಲ್ಲಿ ಎನ್ ಐತಿ ಅಂದ್ರೆ ಅರ್ಥ ಏನು? ಇದು ಬ್ಯಾರೆ ಇರಬಹುದು ಅಂತ ಅರ್ಥ. ಇದು ಬ್ಯಾರೆ ಇರಬಹುದು. ಅವಾಗ ನಾವೇನ್ ಮಾಡ್ಬೇಕು, ಅವ್ರ ವ್ಯತ್ಯಾಸ ತಗೋಬೇಕು ಅಂತ ಅರ್ಥ. ಸಪೋಸ್ ಇದು ಇದು ಒಂದ್ ವೇಳೆಕ ಇದ್ರ ಅರ್ಥ ಏನಪ್ಪಾ, ಈಗ 2 to the power 3 divided by 2 to the power 2 ನೋ, ಇದು ಎಂ ಇಲ್ಲಿ ಏನಾಯ್ತು, ಈಗ 3 ಆಯ್ತು, ಎನ್ ಏನಾಯ್ತು 2 ಆಯ್ತು. ಅವಾಗ ಇದ್ರ ಉತ್ತರ ಎಷ್ಟಿರ್ತೈತಿ? 2 to the power 3 minus 2 is equal to 2 to the power 1 ಹಿಂಗಿರ್ತೈತಿ ಅಂತ ಅರ್ಥ ಆಯ್ತದ. is equal to 2. ಹೌದಲ್ಲ? ಒಂದ್ ವೇಳೆ ಹಿಂಗೂ ಇರ್ಬೋದು, ಹಿಂಗಿಗಕ್ಕೆ ಏನ್ ಬ್ಯಾಡ್ ನಂಗಿಲ್ಲ. ಅವಾಗ ಎಮ್ಮ ಮತ್ತೆ ಎನ್ನ ಎರಡು ಏನದು ಈಕ್ವಲ್ ಆದವು ನೋಡಿ, ಹಿಂಗೂ ಇರ್ಬೋದು. ಈ ಎಮ್ಮನು 3 ಐತಿ, ಎನ್ನನು 3 ಐತಿ, ಯಾರು ಬ್ಯಾಡ ಅನ್ನೋದಿಲ್ಲ. ಅವಾಗ ಏನಾಗ್ತಿದ್ದು 3 minus 3 ಎಷ್ಟಾಗಬೇಕು? 0 ಆಗ್ಬೇಕು. ಬಟ್ ಇದೇನ್ ಆಕೈತಿದು ಆಕ್ಚುಲಿ 1 ಆಕೈತಿದು. ಅಂದ್ಮೇಲೆ 2 to the power 0 1ಕ್ಕ ಸಮ ಆಗಿರ್ಬೇಕು. ಸೊ ಇಲ್ಲಿ ಎಮ್ಮ ಎನ್ ಐತಿ, ಎಂ ಅಂದ್ರ ಇದು ಬ್ಯಾರೆ ನಿಯಮ ಅಲ್ಲ. ಅದಕ್ಕೆ ಇದು ನಾನು ಬೀಜಾಕ್ಷರ ಹೇಳ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಬೀಜಾಕ್ಷರ ಇದು ಬೀಜಾಕ್ಷರ, ಇದು ಯಾವುದೇ ಬೆಲೆಯನ್ನು ಪಡಿಬಹುದು. ಇಲ್ಲಿರುವಂತ ಬೆಲೆಯನ್ನು ಪಡಿಬಹುದು, ಇದು ಯಾವುದೋ ಬೆಲೆಯನ್ನು ಪಡಿಬಹುದು. ನಾವು ಸೇಮ್ ಬೆಲೆ ಐತೆ ಅನ್ನೋ ಸಲುವಾಗಿ ಸೇಮ್ ಬೀಜ ಇಲ್ಲಿ ನಾವೇನು ಉಪಯೋಗಿಸ್ತೀನಿ, ಇದು ಎಂ ಐತಿ ಅಂತ ಹೇಳ್ತೇನೆ ಅಷ್ಟೇ. ಇದು ಮತ್ತೆ ಇದೇ ನಿಯಮ ಇದೆ. ಇಲ್ಲಿ ನಾನು ಎಂ ಮತ್ತೆ ಎನ್ ಯಾಕೆ ಬಳಸ್ತೀನಿ, ಎಂ ಯಾಕೆ ಅಲ್ಲಿ ಬಳಸಲಿಲ್ಲ ಅಂತ, ಎಂ ಅಂತ ಎಂ ಅಂತ ಬಳಸಿದ್ರೆ ಏನ್ ಅನಿಸ್ತೈತಿ, ಎರಡು ಸೇಮೇ ಇರಬೇಕು ಅಂತ ಅರ್ಥ. ಇಲ್ಲಿ ಸೇಮ್ ಇರಬೇಕು ಅಂತ ಏನಿಲ್ಲ, ಇದು ಜನರಲ್ ಐತಿ. ಇದು ಸೇಮ್ ಇರಬೇಕು, ಬಟ್ ಸೇಮ್ ಇರ್ಲೂಬಹುದು. ಸೇಮ್ ಇದ್ದಾಗ ಏನಾಕೈತಿ ನೋಡಾತೇವೆ ಅಷ್ಟೇ. ಈಗ ತಿಳಿತೇನಿಲ್ಲ ಇದು ನಾ ಹೇಳಿದ್ದು? ನಿಯಮ ಏನ್ ಹೇಳಾಕತೈತಿ, ನಿಯಮ ಏನ್ ಹೇಳತೈತಿ, ಈ ಘಾತಾಂಕ ಮತ್ತು ಈ ಘಾತಾಂಕ ಸೇಮ್ ಇರ್ಬೇಕಂತೇನಿಲ್ಲ. ಬೇರೆ ಬೇರೆ ಇದ್ದಾಗ ನಾನು ಹಿಂಗ್ ಪಡಿಬಹುದು. ಅಫ್ಕೋರ್ಸ್ ಸೇಮ್ ಇದ್ದಾಗ ಏನಾಗ್ಬಿಡ್ತು, ಎನ್ ಇದ್ದದ್ದು ಎಮ್ಗೆ ಸಮ ಆದಾಗ ಏನಾಯ್ತು, ಎಂ ಮೈನಸ್ ಎಂ ಆಯ್ತು ಅಷ್ಟೇ, ಮತ್ತೇನಿಲ್ಲ. ಎಂ ಮೈನಸ್ ಎಂ ಅಂದ್ರೆ 0 ಆಯ್ತು, a to the power 0 equal to 1 ಆಯ್ತು. ಓಕೆ, ಸೊ ನಮಗೇನ್ ಗೊತ್ತೈತಿ ನೆಕ್ಸ್ಟ್, a to the power 0 is equal to 1. ಇದೆಲ್ಲ ರೀತಿಯಿಂದ ಕರೆಕ್ಟ್ ಆಕೈತಿ ನೋಡ್ರಿ. a to the power 0 ನಾನು ಹೆಂಗ್ ಬರೀಬಹುದಾಗಿತ್ತು, a to the power 0 equal to 1 upon a to the power, ಇಲ್ಲೇನಿರ್ತೈತಲ್ಲ ಇದ್ರದ್ದು ಮೈನಸ್ ಮಾಡ್ತೇನೆ. ಮೈನಸ್ ಈ ಮೈನಸ್ 0 ಅಂದ್ರೆ ಏನು? ಆಕ್ಚುಲಿ ಮೈನಸ್ 0 ಅನ್ನೋದೇನು ಇಲ್ಲ 0 ಪ್ಲಸ್ 0 ಒಂದ, ಮೈನಸ್ 0 ಒಂದ, ಎಲ್ಲ ಒಂದ ಇದು, ಹೌದಲ್ಲ? ಸೊ ದಿಸ್ ಇಸ್ ಸೇಮ್ ಆಸ್ 1 upon a to the power 0. a to the power 0 ಮತ್ತು 1 upon a to the power 0 ಯಾವಾಗ ಸೇಮ್ ಆಕೈತಿ? ಯಾವ್ದೋ ಒಂದು ಬೀಜಾಕ್ಷರ ತಗೋರಿ, ಯಾವಾಗ ಬೇರೆದಕ್ಕೆ ಸೇಮ್ ಆಕೈತೆ? 2 equal to 1/2, 3 equal to 1/3, 4 equal to 1/4 ಯಾವಾಗ ಆಗಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗ ಸೇಮ್ ಆಕೈತಿ ಗೊತ್ತೈತಿ? ಹಿಂಗ ಯಾವುದೇ ಒಂದು ಸಂಖ್ಯೆ ಮತ್ತು ಅದರ ವ್ಯುತ್ಕ್ರಮ, ಇದು ನೋಡ್ರಿ ಅದ್ರ ವ್ಯುತ್ಕ್ರಮ ಐತಿ, ಅವೆರಡು ಯಾವಾಗ ಸೇಮ್ ಆಗ್ತಾವ? ಕೇವಲ 1 ಇದ್ದಾಗ ಮಾತ್ರ. ಇದೇ ಗೊತ್ತಾಕೈತೆ ನಮಗೆ, ಇಲ್ಲಿಂದ ಇದು 1 ಆಗಿರ್ಲೇಬೇಕು ಅಂತ ಹೇಳಿ. ಯಾಕಂದ್ರೆ ಯಾವುದೇ ಒಂದು ಸಂಖ್ಯೆ ತಗೋರಿ ಮತ್ತು ಅದರ ವ್ಯುತ್ಕ್ರಮ x equal to 1/x ಅಂತ ಬರದ್ನಿ, ಇದು ಯಾವ್ದಾರ ಬೇರೆ x ಒಂದಲ್ಲ ಯಾವ್ದಕ್ ಸಮ ಆಕೈತಿ? ಯಾವ್ದಿದ್ದಾಗ x, ಯಾವ್ದೇ x ದ ಬೆಲೆ ಯಾವ್ದಿದ್ದಾಗ ಇದು ಖರೆ ಆಗ್ತೈತಿ? 1 ಇದ್ದಾಗ್ರಿ. ಅದನ್ನ ಬಿಟ್ರೆ ಮತ್ತೆ ಯಾವಾಗ ಸಾಧ್ಯತೆ ಇಲ್ಲ. ಹಾ,
ಸೊ ಅದು ಅದರಿಂದನೂ ಗೊತ್ತಾಗತ್ತೆ ನೋಡ್ರಿ. ಸೊ ಹಿಯರ್ a to the power 0 is equal to 1 upon a to the power minus 0, but a to the power minus 0 is same as a to the power 0. So a to the power 0 equal to 1 upon a to the power 0. ಇದು ಯಾವಾಗ ಸಾಧ್ಯ ಆಗಕ್ಕೆ ಸಾಧ್ಯ? a to the power 0 equal to 1 ಇದ್ದಾಗ ಮಾತ್ರ ಸಾಧ್ಯ. ಸೊ ಈ ಎಲ್ಲ ರೀತಿಯಿಂದನೂ ನಿಮಗೆ ಗೊತ್ತಾಗುತ್ತೆ ಕರೆಕ್ಟ್ ಅಂತ. ಆಮೇಲೆ ಇದನ್ನು ನೋಡ್ಕೋಬಹುದು. ಈಗ ಇದನ್ನು ನೋಡ್ಕೋಬಹುದು ನೋಡಿ, ಇದನ್ನು ನೋಡ್ಕೋಬಹುದು ನೋಡಿ. a to the power minus m equal to ಏನಂತ ಬರ್ಕೋಬಹುದು ನಾನು? a to the power 0 minus m. ಹೌದಲ್ಲ? a to the power 0 minus m is equal to ನಮ್ಮ ಘಾತಾಂಕ ನಿಯಮದ ಪ್ರಕಾರ ಏನಾಯ್ತು? ಇಲ್ಲಿ ನೋಡಿ, ಈ ಎರಡನೇ ನಿಯಮದ ಪ್ರಕಾರ ಏನಾಯ್ತು? a to the power 0 divided by a to the power m ಆಯ್ತು, is equal to ಏನಾಯ್ತು? a to the power 0 ಎಷ್ಟೈತಿ? 1 ಐತಿ, divided by a to the power m ಆಯ್ತು. ಸೊ ಇದು ನೋಡಿ ಮೂರನೇ ನಿಯಮ ಸಿಕ್ತು ನೋಡ್ರಿ ನಮಗೆ. ಸೊ a to the power minus m is equal to 1 upon a to the power m. ಸೊ ಇದು ಸಿಗ್ತೈತಿ ಈ ತರ. ಸೊ ಇವೆಲ್ಲ ಏನದಾವು? ಒಂದು ಕನ್ಸಿಸ್ಟೆಂಟ್ ಅದಾವ. ಇದಕ್ಕೇನಂತ ನಾವು ಕನ್ಸಿಸ್ಟೆಂಟ್ ಸಿಸ್ಟಮ್ ಐತಿ. ಒಂದು ಕನ್ಸಿಸ್ಟೆಂಟ್ ಸಿಸ್ಟಮ್ ಐತಿ. ಕನ್ಸಿಸ್ಟೆಂಟ್ ಅಂದ್ರೆ ಏನು? ಕನ್ಸಿಸ್ಟೆಂಟ್ ಅನ್ನೋದಕ್ಕೆ ನಾನು ಕನ್ನಡದೊಳಗ ಕರೆಕ್ಟ್ ಆದ ಪದ ಸಿಗುದಿಲ್ಲ ನನಗೆ. ಆದ್ರೆ ನಿಮ್ಗೆ ಏನ್ ಹೇಳ್ಬೋದಪ್ಪ ಅಂದ್ರೆ, ನೀವು ಹೆಂಗೂ ಹೋದ್ರ ಸಹಿತ ಏನ್ ಅನ್ಸ್ತೈತಿ, ಏನಾಗುದಿಲ್ಲ, ತಪ್ಪಗಂಟ ಆಗುದಿಲ್ಲ ನೋಡಿ. ಅಲ್ಲಾದ್ರೆ ಹಂಗ ಹೇಳಿದ್ರಿ, ಇಲ್ಲಾದ್ರೆ ಹಿಂಗಾತ್ರಿ, ಹಂಗ ಆಗುದಿಲ್ಲ. ಎಲ್ಲಾ ಕಡೆ ಸರಿ ಹೋಗ್ತೀವಿ, ಎಲ್ಲಾ ಒಂದ ದಾರಿ ರೀ. ಎಲ್ಲಾ ಹೋಗಿ ಮತ್ತವ್ ಅಲ್ಲೇ ಬರ್ತಾವ ಕರೆಕ್ಟ್ ಆಗಿ. ಅಂದ್ರೆ ಈಗ ನೀವು ಅಲ್ಲಾದ್ರೆ ಹಿಂಗ್ ಬರತಿತ್ರಿ, ಇಲ್ಲಾದ್ರೆ ಹಿಂಗ್ ಬೇರೆ ಬಂತ್ರಿ, ಹಂಗ ಆಗುದಿಲ್ಲ ನೋಡಿ. a ಘಾತ minus m equal to a to the power 0 minus m, a to the power ಎಲ್ಲ ಕರೆಕ್ಟ್ ಹೋಗ್ತೈತಿ. a to the power 0 upon a to the power m equal to 1 upon a to the power m. ನೋಡಿ ಇದು ಈ ಮೂರನೇ ನಿಯಮ ಸಿಕ್ತು. ಇದನ್ನ ಬೇಕಾದ್ರೆ ಬರ್ಕೊಡ್ರಿ. ಈಗ ಇದು ನಾವು ಬರ್ದೇವಲ್ಲ, ಈಗ ಈ ಒಂದು ಇದನ್ನ ಬರ್ಕೊಡ್ರಿ. a to the power 0 equal to 1. ಸೊ ಈಗ ಬರ್ಕೊಡ್ರಿ. ಫಾರ್ ಎಕ್ಸಾಂಪಲ್ ನೀವೇನು ಬರ್ಕೋಬಹುದು, a to the power 0 equal to 1 ಯಾಕೆ ಆಕೈತಿ ಅನ್ನಕ್ಕೆ, a to the power 0 ಯಾಕೆ ಆಕೈತಿ? a to the power something m minus m, ಯಾವ್ದು m, is equal to a to the power m divided by a to the power m is equal to 1. ಹಿಂಗೆ ಬರ್ಕೊಡ್ರಿ. ಆಮೇಲೆ ಮತ್ತೆ ನೋಡ್ಕೊಂಡು ನಾವು a to the power minus m equal to a to the power 0 minus m is equal to a to the power 0 by a to the power m is equal to 1 by a to the power m. ಇದು ಬರ್ತದೆ. a to the power 0 ಏನ್ ಕೊಡಾಕತ್ತೈತಿ ಅಂದ್ರೆ ಗುಣಾಕಾರದ ಅನನ್ಯ ಸಂಖ್ಯೆಯನ್ನ ಕೊಡಾಕತ್ತೈತಿ. ಅನನ್ಯ ಸಂಖ್ಯೆ ಗುಣಾಕಾರದೊಳಗ ಒಂದು ಅನನ್ಯ ಸಂಖ್ಯೆ. ಗುಣಾಕಾರ ನಿಮ್ಗೆ ಗೊತ್ತಿಲ್ಲ, ಇದು ಗುಣಾಕಾರದ ಅನನ್ಯ ಸಂಖ್ಯೆ, ಸಂಕಲನದ ಅನನ್ಯ ಸಂಖ್ಯೆ. ಸಂಕಲನದ ಅನನ್ಯ ಸಂಖ್ಯೆ ಯಾವ್ದು ಇರ್ತೈತಿ? ಗುಣಾಕಾರದ ಅನನ್ಯ ಸಂಖ್ಯೆ 1. ಸರಿ, ಮ್ಯೂಟ್ ಮಾಡಕ್ಕೆ ಹೇಳ್ತೀನಿ. ಹಾ, ಇನ್ನೂ ಒಂದು ರೀತಿಯಿಂದ ನೋಡ್ರಿ ಹೆಂಗ್ ಘಾತಾಂಕ ನೋಡ್ಬೋದು. ಈಗ 2 ಘಾತ ನಾನು 4 ಮಾಡ್ಬೇಕಾಗಿತ್ತು ಅಂತ. ಇದು ನಾನು ಹೆಂಗ್ ಮಾಡ್ಬೋದು? ಇದ್ರ ಹಿಂದಿನ ತಗೋತೇನೆ ನಾನು 2 ಘಾತ 3, ಆಮೇಲೆ ಮಾಡ್ತೇನೆ ಇದಕ್ಕೆ ಮತ್ತೊಂದು 2 ಗಣಿಸ್ತೇನೆ. ಹೌದಲ್ಲ? ಹಿಂಗ್ ಮಾಡ್ಕೋಬಹುದು. ಇದು ಹೋಗ್ತೀರಿ? ಎಲ್ಲಾರು ನೋಡಿದ್ರಿ? ಇದು ಕರೆಕ್ಟ್ ಐತಿ? ಸೊ ಈಗ a ಘಾತ 1 ಐತಿ. a ಘಾತ 1. a ಘಾತ 1 ಅಂದ್ರೆ ಏನಿದು? ಆಕ್ಚುಲಿ a ಘಾತ 1 ಅಂತಂದ್ರ ಈಗ a ಘಾತ 2 ಐತಿ. a ಘಾತ 2 ತಗೊಂಡು a ಸ್ಕ್ವೇರ್ ಅಂತ ತಗೊಂಡು a ಇಂಟು a ಘಾತ. ಸೊ a ಘಾತ
ಇದನ್ನ ಮಾಡೋಣ, ಎರಡರದ್ದು ತಗೋಣ, ಸುಮ್ಮನೆ ಬೇಡ ಬೇಡ. ಓಕೆ, 2 ಘಾತ. ಇದನ್ನೇ ಹೆಂಗ್ ಬರ್ತೀನಿ ನಾನು, 2 ಸ್ಕ್ವೇರ್ ಮಾಡ್ಕೋತೀನಿ, ಮತ್ತೆ ಆಮೇಲೆ ಮತ್ತೇನ್ ಮಾಡ್ಕೋತೀನಿ, 2 ತಗೋತೀನಿ ಹೊರಗೆ, ಮತ್ತೊಂದು 2 ಆಮೇಲೆ ಇದನ್ನ ಹೆಂಗ್ ಬರ್ತೀನಿ, 2 ಹೊರಗೆ ತಗೋತೀನಿ, 2 ಘಾತ 1 ತಗೋತೀನಿ, ಮತ್ತೊಂದು 2 ಗುಣಾಕಾರ 2 ಗುಣಾಕಾರ 2. ಇನ್ನೊಂದು ಏನ್ ಮಾಡ್ಕೋಬಹುದು, ಇನ್ನೂ ಹೊರಗೆ ತಗೋ, 2 ಘಾತ 0, ಇನ್ನೂ ಒಂದು ಹಿಂದಿಂದು ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2. ಇನ್ನೊಂದು ಎಷ್ಟಾಯ್ತು, 2 ಘಾತ 1 2 3 4, ಇನ್ನೊಂದು 2 ಮಾಡ್ಕೋಬೇಕು ಹೌದಲ್ಲ. ನೋಡ್ರಿ ಇದ್ರ ಬೆಲೆ ಏನಾಗ್ಬೇಕು ಅವಾಗ, ಇದು 0 ಆಗಿತ್ತು, ಇದ್ರ ಬೆಲೆ ಏನಾದ್ರು 0 ಮಾಡ್ಕೊಂಡಿದ್ವಿ ಅಂದ್ರೆ ನಾವು ಏನಾಗ್ತಿತ್ತು, ಎಲ್ಲ ತಪ್ಪಂಟಾಗ್ಬಿಡ್ತಿತ್ತು, ಯಾಕಂದ್ರೆ ಅದು ಎಲ್ಲ 0 ಆಗಿಬಿಡ್ತಿತ್ತು. ಸೊ ಕೊನೆಗೆ ಲಾಸ್ಟಿಗೆ ಏನು ಉಳಿತಿತ್ತಲ್ಲ ಅದೇನಾಗಿರ್ಬೇಕು, ಗುಣಾಕಾರದ ಅನನ್ಯ ಸಂಖ್ಯೆನೇ ಆಗಿರ್ಬೇಕು. ನಾನು ಏನಾದ್ರೂ ಅದನ್ನ 2 to the power 0 = ಬಹಳ ಮಂದಿ ಅನಿಸ್ತೈತಿ 2 to the power 0 ಯಾಕೆ ಆಗ್ಲಿಲ್ರಿ, 0 ಆಗಿದ್ರೆ ಎಲ್ಲ ತಪ್ಪಂಟಾಗ್ತಿತ್ತು, ಎಲ್ಲ ಕಡೆ ತಪ್ಪಂಟಾಗ್ತಿತ್ತು. ಸೊ ಆಟೋಮ್ಯಾಟಿಕಲಿ ಗಣಿತ ನೋಡ್ರಿ ಹೆಂಗದು ಕರೆಕ್ಟ್ ಆಗಿ ಹೊಂದೋಂಗ ಹಾಕೊಂತ ಹೋಗ್ತೈತಿ. ಅಲ್ಲಿ 5 ಬರ್ತೈತಿ, 5 ಬರ್ತಿದ್ನಿ, 4 ಅಂದ್ರೆ 2 to the power 0 ಬಿಟ್ಟು 2 to the power 0 ಏನೈತಲ್ಲ ಇದನ್ನ ಬಿಟ್ಟು 4 ಇದಂತೂ ಇರ್ತೈತಿ, ಎಲ್ಲ ಹಿಡಿದ 5. ಗೊತ್ತಾಯ್ತು. ಓಕೆ, ಇದನ್ನ ಬರ್ಕೊಂಡ್ರಲ್ಲ ಅವನ್ನೆಲ್ಲನು. ಎಸ್ ಸರ್. ಓಕೆ, ಇನ್ನು ಯಾವ ನಿಯಮ ನೀವು ನೋಡ್ಕೊಂಡ್ ಬಂದಿರಿ ಮನೆಯೊಳಗೆ ಹೋಮ್ವರ್ಕ್? ಯಾವ ನಿಯಮ ನೀವು ಮಾಡ್ಕೊಂಡ್ ಬಂದಿರಿ ಮನೆಯೊಳಗ? ಕಾರಣ ನೋಡ್ಕೊಂಬ ಅಂತ ಏನಿಲ್ಲ, ಯಾರು ಒಂದು ಕೈ ಎತ್ತಿ ನೋಡೋಣ, ಕೇಳ್ತಿ ಯಾರಿಗಾರು ಒಬ್ರು ಕೇಳ್ತೀನಿ ನಾನು, ಯಾರೋ ಒಂದು ಹೇಳ್ತಾರೆ ಹೊಸ ನಿಯಮ, ಇನ್ನೂ ಅದಾವ ನಿಯಮಗಳು ಘಾತಾಂಕದ್ದು, ಯಾವ್ದನ್ನ ನೀವು ನೋಡ್ಕೊಂಡ್ ಬಂದಿರಿ ಕಾರಣ ಸಹಿತ? ವಿತ್ ರೀಸನ್. ಓಕೆ, ಅಮೃತ ಹೇಳಿ, ಯಾವ್ದು ನೋಡ್ಕೊಂಡ್ ಬಂದಿದ್ದೆ? A raised to m raised to n raised to n A raised to m raised to n raised to n, very good, raised to n is equal to ಏನಾಕೈತಿದು? A raised to mn A raised to m into n ಅಥವಾ mn. ಅಂದ್ರೆ ಏನರ್ಥ, 2 ಘಾತ 3 ಇತ್ತು ಅಂತಂದ್ರ ಇದು 2 ಘಾತ 2 ಗುಣಾಕಾರ 3 ಅಂದ್ರೆ 2 ಘಾತ 6ಕ್ಕೆ ಸಮ ಅಂತ ಆಕೈತಿಲ್ಲ. ನೋಡೋಣ ಇದು ಆಕೈತಿಲ್ಲ, ನೋಡೋಣ ಏನಾಕೈತಿ. 2 ಘಾತ 2 ಅಂದ್ರೆ ಎಷ್ಟಾಯ್ತು? 4. 4 ಘಾತ 3 ಎಷ್ಟಾಗ್ತಿದ್ದು? 4 16 16 64. ಈಗ 2 ಘಾತ 6 ಅಂದ್ರೆ ಎಷ್ಟಾಗ್ತಿದ್ದು ಸಹಿತ 64. ಬಟ್ ಒಂದಕ್ಕಾಯ್ತು ಅಂದ್ರೆ ಎಲ್ಲದಕ್ಕೂ ಆಕೈತೆ ಅಂತ ಏನು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಬರ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಸಾಧಿಸ್ಬೇಕು, ನಾವು ಪ್ರೂವ್ ಮಾಡ್ಬೇಕು. ಗಣಿತದಲ್ಲಿ ಒಂದು ಉದಾಹರಣೆಯಿಂದ ಒಂದು ಉದಾಹರಣೆ ಅಥವಾ 10 ಉದಾಹರಣೆ ಅಥವಾ ನೀವು 100 ಉದಾಹರಣೆ ಕೊಟ್ಟರು ಯಾರು ನಂಬೋದಿಲ್ಲ. ಇದು ಕೋರ್ಟ್ ಗತಿ ಅಲ್ಲ, ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದಾಗ ಒಬ್ರು ಹೇಳಿದ್ರು, ಇಬ್ರು ಹೇಳಿದ್ರು, 3 ಮಂದಿ ಹೇಳಿದ್ರು, ಇಲ್ಲ. ಗಣಿತದಲ್ಲಿ ಅದು ಪ್ರೂವ್ ಆಗ್ಬೇಕು. ಹೆಂಗ್ ಪ್ರೂವ್ ಮಾಡೋರು ಇದನ್ನ? ಯಾರು ಹೇಳ್ತೀರಿ? ಸಂಜನಾ ಮೇಗುಂಡಿ ಯಾರು ಹೇಳ್ತೀರಿ? ಸರ್ ನಾ ಹೇಳ್ತೇನೆ. ವೈಷ್ಣವಿ ಹೇಳಿ. ಸರಿ, ನಾವೀಗ ಒಂದು ಉದಾಹರಣೆ ರೀ, 3 ಸ್ಕ್ವೇರ್ ಹೋಲ್ ರಷ್ಟು 3 ಅಂತ ತಗೊಂಡ್ರಿ. ಆಮೇಲೆ ರೀ ಅದ್ರಿ ಇಂಟು ಆಕೈತ್ರಿ, 3 ರಷ್ಟು 2 into 3 ಹಾಕ್ರಿ, 3 ರಷ್ಟು 6 ಆಕೈತ್ರಿ.
ಅದನ್ನ ನಾವ್ ಹೆಂಗ್ ಅಂದ್ರ ಅದನ್ನ ಏನ್ ಹೇಳತೈತ್ರಿ 3 ಸ್ಕ್ವೇರ್ ಅನ್ನ ನಾವು ಹೋಲ್ಡ್ರಷ್ಟು 3 ಅಂದ್ರಿ 3 ಸ್ಕ್ವೇರ್ ಅನ್ನ 3 ಬಾರಿ ಗುಡಿಸ್ಬೇಕಂತ ಹೇಳತೈತ್ರಿ. ಕರೆಕ್ಟ್. ಅದಕ್ಕೆ ನಾವ್ರಿ 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಅಂತ ತಗೋತೇವ್ರಿ. ಅದೇ ನಾವ್ ಬಿಚ್ಚಿಟ್ಟಾಗ್ರಿ 3 ಇಂಟು 3 3 ಇಂಟು 3 3 ಇಂಟು 3 ಹಿಂಗ ಆಕ್ಕವ್ರಿ. ಅಂದ್ರ 3 6 ಬರ್ತಾವ್ರಿ. ಕರೆಕ್ಟ್ 3 6 ಬಾರಿ ಬರ್ತೈತ್ರಿ. ಅಣ್ಣಾನ್ಕೆ ನಾವ್ 3/6 ಅಂತ ಬರಿತೇವ್ರಿ. ಅದು ಉತ್ತರಾನು 3/6 ಬರ್ತೈತ್ರಿ. ಕರೆಕ್ಟ್. ಬಟ್ ಅವಾಗ ನೀವು ಪ್ರೂವ್ ಮಾಡ್ಬೇಕಾದ್ರೆ ಯೂಶಲಿ ಒಂದೇ ಸಂಖ್ಯೆಯನ್ನು ತಗೊಂಡ್ ಮಾಡ್ಬೇಕಂತ ಏನಿಲ್ಲ. ನೀನ್ ಹೇಳಿದಿಲ್ಲ ಜನರಲ್ ಆಯ್ತದ, ನೀನ್ ಹೇಳಿದ್ದು ಕರೆಕ್ಟ್ ಐತಿ. ಆದ್ರೆ ಅದನ್ನ ನಾವು ಯಾವುದೇ ಸಂಖ್ಯೆಗೂ ಅದು ಸರಿ ಆಗ್ತೈತಿ ಅಂತ ತೋರಿಸಲು ನಾವು ಯೂಶಲಿ ಏನ್ ಮಾಡ್ತೀವಿ, ಎಕ್ಸ್ ಅಥವಾ ಎ ಅಥವಾ ಯಾವ್ದಾದ್ರು ಒಂದು ಬೀಜಾಕ್ಷರವನ್ನು ತಗೊಂಡು ಕೆಲಸ ಮಾಡೋದು. ಅಂದ್ರೆ ಅದು ಯಾವುದೇ ಅಕ್ಷರಕ್ಕೂ ಸಹಿತ ಸರಿ ಹೋಗ್ತೈತಿ ಅನ್ನೋ ಹಂಗ ನಮ್ಗಿರ್ಬೇಕು. ಸೊ ಪ್ರಶ್ನೆ ಏನ್ ಹೇಳಿದ್ಲಿ ಅಂದ್ರೆ ಇದು ನೋಡಿ ನೀವು a to the power m to the power n ಏನ್ ಆಗ್ತೈತಿ ಇದು, ಇದರ ಅರ್ಥ ಏನು, a to the power m ಇಂಥವು n ಸಲ ಇಂಟು a to the power m. ಇದು ಬೈ ಡೆಫಿನಿಷನ್ ಇದೆ, ಹೌದು, ಇಂಟು a to the power m. ಇದು ನಮ್ಮ ವ್ಯಾಖ್ಯಾನದ ಪ್ರಕಾರ ಹಿಂಗ n ಸಲ. ಈಗ ಇದನ್ನ ಮತ್ತೆ ಬಿಚ್ಚಿಡೋಣ. ಇದನ್ನೇನ್ ಮಾಡೋಣ, ಮತ್ತೆ ಇದನ್ನ ಬಿಚ್ಚೋಣ ಹೊರಗೆ. ಇದನ್ನ ಬಿಚ್ಚಿದ್ಕೋ ಏನಾಯ್ತು ನೋಡ್ರಿ, a ಇಂಟು a ಇಂಟು a ಹಿಂಗ m ಸಲ. ಆಮೇಲೆ ಮತ್ತೆ ಇದು ಸಹಿತ a ಇಂಟು m ಟೈಮ್ಸ್ m ಸಲ ಇಂಟು ಹಿಂಗ ಹಾಕೊಂತ ಹೋಗ್ತು. ಇಂಥವು ಎಷ್ಟದಾವ, ಈಗ ಇಂಥವು ಬ್ರಾಕೆಟ್ಗಳು ಎಷ್ಟದಾವು, m ಟೈಮ್ಸ್. ಸೊ ಈ ಬ್ರಾಕೆಟ್ ಎಲ್ಲ ಬಿಚ್ಚಿದ್ರೆ ನಾವು a ಇಂಟು a ಹಿಂಗ ಈ ಬ್ರಾಕೆಟ್ಗಳು ಅಂತ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಗುಣಾಕಾರ ಐತಿ. ಒಟ್ಟು ಎಷ್ಟದು, ಒಂದು m ಸಲ ಹಿಂಗ n ಸಲ. ಸೊ ಎಷ್ಟದು mn ಸಲ, m ಇಂಟು n ಟೈಮ್ಸ್. ಸೊ therefore it is a to the power mn. ಇದು ನಮಗೆ ಅರ್ಥ ಆಯ್ತಿದೆ ಎಲ್ಲರಿಗೂ ಯಾಕೆ ಹಿಂಗ ಆಗ್ತೈತೆ ಅಂತ? ಗುಡ್. ಸೊ ಎಲ್ಲರೂ ಯೋಚನೆ ಮಾಡ್ಕೊಂಡು ಬಂದಿದ್ರಿ ಅನ್ಕೋತೀನಿ. ಯೋಚನೆ ಮಾಡ್ಕೊಂಡ್ ಬಂದ್ರೆ ಇದೆಲ್ಲ ನಮಗೆ ತಿಳಿದಿರ್ತೈತಿ, ಅಂತ ಡಿಫಿಕಲ್ಟ್ ಎಲ್ಲ. ಮತ್ತು ಯಾವ್ದು ನಿಯಮ ಮತ್ತೆ ಯಾವ್ದು ಉಳಿತು? ಓಕೆ, ಇನ್ನೊಂದು ಏನ್ ಮಾಡ್ಬೋದು, ಸಪೋಸ್ ನಾನು ಹಿಂಗದ ಆಧಾರ ಸಂಖ್ಯೆ ಸೇಮ್ ಇಲ್ಲ, ಬಟ್ ಘಾತ ಸೂಚಿ ಸೇಮ್ ಇದೆ. ಸಪೋಸ್ 2 to the power 3 ಹೇಳ್ತಿ. ಹಾ ಹೇಳಿ ಸರ್. ನಾ a raised to m upon b raised to m ಇದ್ದಿದೆ. ಓಕೆ, ಯಾವ್ದು ಹೇಳ್ತೀರಿ? a raised to m upon b raised to m is equal to a upon b bracket raised to m. ಹೆಂಗ್ ಪ್ರೂವ್ ಮಾಡ್ತಿದ್ನ ಇದು ಯಾವತ್ತು ಸತ್ಯ ಆಗ್ತೈತೆ ಅಂತ? ಅಂದ್ರಿ ಏನ್ m ಸತೆ ಗುಣಿಸತ್ತಾರ, m ಸತೆ ರೀ ಇಟ್ ಗುಣಿಸತ್ತ ಬರ್ಕೊರೋದ್ರಿ. ಇದು b ಇಂದ್ರಿ m ಇಂಟು a ಇಂಟು ಹಿಂಗ m ಸಲ. ಹಾ ರೀ, ಅಪಾನ್ ರೀ b ಇಂದ್ರಿ m ಅಷ್ಟು ಇಟ್ ಗುಣಿಸತ್ತ ಬರ್ಕೊರೋದ್ರಿ. ಇದ್ರಿ ಮತ್ರಿ a ಅಪಾನ್ b ಅನ್ನೋರಿ m ಸತಿ ಇಟ್ ಗುಣಿಸತ್ತಾರ್ರಿ. ಹಿಂಗಿದನ್ನ ಒಂದೊಂದು ನಾವು ಜೋಡಿ ಮಾಡ್ಕೊಂತ ಹೋಗ್ಬೋದು. ಹಾ a by b ಹಿಂಗ m ಸಲ. ಇದನ್ನ m ಸತಿ ಇಟ್ ಗುಣಿಸತ್ತಾರ್ರಿ. ಸೊ ದಿಸ್ ಅದಕ್ಕೆ ಈಗ ಇದೇ ರೀತಿ ಗುಣಾಕಾರದವ ಆಕೈತಿ. ಸಪೋಸ್ a to the power m ಐತಿ ಇಂಟು b to the power m ಐತಿ. ಅಂದ್ರೆ ಏನು, ಆಧಾರ ಸಂಖ್ಯೆ ಬೇರೆ ಐತಿ, ಇಲ್ಲಿ ಘಾತ ಸೂಚಿ ಮಾತ್ರ ಸೇಮ್ ಐತಿ. ಉದಾಹರಣೆಗೆ 2 ಘಾತ 3 ಗುಣಾಕಾರ 3 ಘಾತ 3 ಇದನ್ನ ಹೆಂಗ್ ಬರ್ಕೋಬಹುದು, 6 ಘಾತ 2 3 6. ಸೊ ಇಟ್ ವಾಟ್ a b to the power. ಒಪ್ತಾರೆ ಇದಕ್ಕೆಲ್ಲರೂ? ಇನ್ನೇನು ಹೆಚ್ಚಿಗೆ ಹೇಳ್ಬೇಕು ಇದ್ರ ಬಗ್ಗೆ? ಓಕೆ, ನಿಮ್ಗೆ ಗೊತ್ತಾದ್ರೆ ಮುಂದೆ ಹೋಗ್ಬಿಡ್ಬೋದು ಫಾಸ್ಟ್ ಆಗಿ. ಯಾರಿಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಸರಿ, ಭಿನ್ನ ರಾಶಿ ಬಂದ್ರು ಹಿಂಗ್ ಮಾಡಕ್ ಬರ್ತೈತೇನ್ ಸರ್? ಹೌದು, ಎಲ್ಲ ಸಂಖ್ಯೆ ಅದಕ್ಕೆ ಬೀಜಾಕ್ಷರ ಅಂತ ತಗೊಳ್ಳೋದು. ಅದಕ್ಕೆ ಬೀಜಾಕ್ಷರ ಅಂದ್ರೆ ಏನು,
ಇಟ್ ಕ್ಯಾನ್ ಹ್ಯಾವ್ ಎನಿ ವ್ಯಾಲ್ಯೂ ಇದೆ. ಓನ್ಲಿ ಯಾವಾಗರೆ ಜೀರೋ ಛೇದದಾಗ ಎಲ್ಲೂ ಇರಬಾರ್ದು ನೋಡಿ. ಜೀರೋ ಇದ್ದದ್ದು ಛೇದದಾಗ ಬಂತಂದ್ರೆ ಅಷ್ಟೇ ಗದ್ದಲ ಹಿಡಿಸ್ತೈತಿ. ಭಿನ್ನ ರಾಶಿ ಯಾವುದೇ ಇರಲಿ ಏನು ಪ್ರಾಬ್ಲಮ್ ಇಲ್ಲ. ನೀವು ಒಂದು ಉದಾಹರಣೆ ತೋರ್ಲಬೇಕಾರೆ, ಫಾರ್ ಎಕ್ಸಾಂಪಲ್ ಏನೈತಿ 1/2 ಸಿಂಪಲ್ ತಗೋರಿ. ಇದ್ರ ವರ್ಗ ಏನಪ್ಪಾ 1/2 × 1/2 = 1/4. ಬೇರೆ ಯಾವ್ದಕ್ಕೆ ನಿಂಗೆ ಉದಾಹರಣೆ ಏನಾದ್ರು ಬೇಕು? ಯಾಕಾಗೋದಿಲ್ಲ? ಹಾಗೆ ಆಗ್ತೈತಿ. ಯಾವ್ದ ಭಿನ್ನ ರಾಶಿಗೂ ಆಗ್ತೈತಿ. ಏನ ತಗೋರಿ, ಎ ಮತ್ತು ಬಿ ಜಾಗದಾಗ ಏನ್ ಬೇಕಾದಿರ್ಬೋದು, ಯಾವ್ದು ಸಂಖ್ಯೆ ಇರ್ಬೋದು. ಛೇದದಾಗ ಬಿ ಇರಬಾರ್ದಷ್ಟೇ, ಸಾರಿ ಛೇದದಾಗ 0 ಇರಬಾರ್ದಷ್ಟೇ. ಎಲ್ಲದಕ್ಕೂ ಎಲ್ಲ ಸಂಖ್ಯೆಗಳಿಗೂ ಆಗ್ತೈತೆ. ಸರಿ, ಅದ ಹಾಫ್ ಇದ್ದಿದ್ದ ಡಬಲ್ ಆತಂದ್ರ ಅದ ಹೆಚ್ಚು ಬರ್ಬೇಕಲ್ರಿ? ಡಬಲ್ ಆಗತ್ತಿಲ್ಲ. ಹಾ ನೋಡ್ರಿ, ಇದು ಯಾವತ್ತು ಸ್ವಲ್ಪ ವೆರಿ ಗುಡ್ ಕ್ವಶನ್. ಇದು ನಾರ್ಮಲಿ ನಿಮ್ಗೆ ಏನ್ ಅನಿಸ್ತೈತಿ? ಕೌಂಟರ್ ಇಂಟ್ಯೂಟಿವ್ ಅನಿಸ್ತೈತಿ. ಕೌಂಟರ್ ಇಂಟ್ಯೂಟಿವ್ ಅಂದ್ರೆ 1/2 × 1/2 ಯಾಕೆ 1/4 ಆತು? 1/4 ಸಣ್ಣದ ಯಾಕಾತು? ಯಾಕಂದ್ರೆ ನೋಡ್ರಿ 1/2 ಗುಣಿಸೋದಂದ್ರೆ ಏನು? 1/2 ಗುಣಿಸೋದಂದ್ರೆ ಏನು ಅಂತ ಹೇಳಿದೆ ನಾನು ನಿಮ್ಗೆ? ಅರ್ಧ ಮಾಡೋದು ಹೌದಿಲ್ಲ? ಸೊ ಅರ್ಧಾನ ನೀವು ಅರ್ಧ ಮಾಡ್ರಿ ಏನಾಯ್ತು? ಸೊ ಘಾತಾಂಕದೊಳಗೆ ಮಜಾ ಏನಾಕೈತಂದ್ರ ನಿಮ್ಗ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಇದ್ದು ಅಂತ ತಿಳ್ಕೊಳ್ಳಿ. ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಇದ್ದು ಅದನ್ನ ನಾನು ಪಾಸಿಟಿವ್ ಘಾತಾಂಕ ಯಾವುದಕ್ಕೂ ಏರಿಸಿದ್ನಪ್ಪ, ಉದಾಹರಣೆಗೆ 2 ಮಾಡಿದ್ನಿ, ಅವಾಗ ಅದು ನಿಮ್ಗೆ ದೊಡ್ಡ ಸಂಖ್ಯೆ ಸಿಗ್ತೈತಿ. ಅದೇ ಒಂದಕ್ಕಿಂತ ಕಡಿಮೆ ಸಂಖ್ಯೆ ಐತಿ ಯಾವ್ದಾದ್ರು, ಫಾರ್ ಎಕ್ಸಾಂಪಲ್ ಹಾಫ್ ಐತಿ, ಇದನ್ನ ನಾನು ಘಾತಾಂಕ ಮಾಡಿದಾಗ ನಮ್ಗೆ ಏನಾಗ್ತೈತಿ? ಸಂಖ್ಯೆ ಇದು ದೊಡ್ಡದಾಕೋತ ಹೋಗ್ತಿಲ್ಲ, ಇದು ಸಣ್ಣದ ಹಾಕೊಂತ ಹೋಗ್ತೈತಿ. ಇದು ನೋಡ್ರಿ ಇನ್ನೂ ಸಣ್ಣದಾಕೈತಿ, ಇದು ಇನ್ನೂ ಸಣ್ಣ ಆಕೈತಿ. ಯಾಕೆ ಹಿಂಗಾಗತೈತಿ? ಏನಿದು 1/2? ವೆರಿ ಗುಡ್ ಕ್ವಶನ್. ಇದು ಎಲ್ಲರಿಗೂ ಗೊತ್ತಾಗ್ಬೇಕು. 1/2 × 1/2 × 1/2 ಪ್ರತಿ ಸಲ ಅರ್ಧ ಮಾಡ್ಕೋತ ಹೋಗ್ತಾನೆ. ಇಲ್ಲಿ ಪ್ರತಿ ಸಲ ಡಬಲ್ 2 to the power 8 ಅಂದ್ರೆ ಏನು? 2 × 2 × 2 × 8 ಸಲ. ಎವ್ರಿ ಟೈಮ್ ಐಮ್ ಡಬಲಿಂಗ್ ಇಟ್. ಎವ್ರಿ ಟೈಮ್ ಡಬಲ್ ಆಗ್ತಾ ಹೋಗತ್ತೆ. ಕೊರೋನಾ ಕೇಸ್ಗಳು ಆಗತ್ತಿದ್ದಿಲ್ಲ ಮೊದ್ಲಕ್ಕೆ ಬಂದಾಗ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಇದ್ರು. ಅದಕ್ಕೆ ಏನಾಗ್ತಿರು? ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ವಾರಕ್ಕೆ ಕೇಸ್ಗಳು ಏನಾಗತ್ತಿದ್ದು? 4 ಇದ್ದು, 8 ಇದ್ದು, 16 ಇದ್ದು, 32. ಮೊದ್ಲೇನೋ ಆಗ್ತಿರೋ ಮಂದಿ ಏನ್ ಬಿಡ್ರಿ 4 ಕೇಸ್ಗಳದಾವ, ಅದಕ್ಕೆ ಯಾಕೆ ಜಿಗಿದಾಡ್ತಾರ ಅಂತ. 8 ಕೇಸ್ ಅದಾವು, 16 ಕೇಸ್ ಅದಾವು. ಏನಾಗ್ತೈತದು? ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಅನ್ಇಮ್ಯಾಜಿನಬಲ್ ಗ್ರೋತ್ ಆಗಿಬಿಡ್ತೈತದು. ಯಾಕಂದ್ರ ಮುಂದೇನಾಗ್ತೈತಿ? ಮುಂದೆ 1 ವಾರ ಆಗಿರ್ತೈತಿ, ಹಿಂದಿಂದ ಎಷ್ಟು ಕೇಸ್ಗಳಾಗಿರ್ತಾವಲ್ಲ ಅಷ್ಟೆಲ್ಲ ಮತ್ತೆ ಆ್ಯಡ್ ಆಗ್ತಾವ, ಅದಕ್ಕೆ ಡಬಲ್ ಆಗಿಬಿಡ್ತಾವ. ಯಾಕಂದ್ರೆ ಒಬ್ಬ ಇದ್ದಾವ ಇಬ್ಬರಿಗೆ ಹಂಚ್ತಾನು, ಇಬ್ರು 4 ಮಂದಿಗೆ ಹಂಚ್ತಾರು, 4 ಮಂದಿ 8 ಮಂದಿಗೆ, 8 ಇದ್ದವರು 16 ಮಂದಿಗೆ. ಮುಂದೆ ಎಲ್ಲೋ ಒಂದ್ ಕಡೆ ಅದು ಹೋಗಿ ಒಂದು 50,000 ಆಗಿದ್ರೆ ಮರನೇ ದಿವಸ 1 ವಾರ ಬಿಟ್ಟು ಎಷ್ಟಾಗಿರ್ತೈತಿ? 50,000 ಇದ್ದು ಹೋಗಿ 1 ಲಕ್ಷ ಆಗಿಬಿಟ್ಟಿರ್ತೈತಿ. ಮುಂದೆ 1 ವಾರ ಬಿಟ್ರೆ ಇಡೀ ಎಷ್ಟು ದಿವಸ ಎಲ್ಲ ಆಗಿರ್ತೈತಿಲ್ಲ 1 ಲಕ್ಷ, ಅಷ್ಟು ಒಮ್ಮೆ ಆ್ಯಡ್ ಆಗಿಬಿಡ್ತೈತಿ 1 ವಾರದಾಗ 2 ಲಕ್ಷ. ಇಷ್ಟೆಲ್ಲ ವಾರ ಕೂಡಿ 2 ಲಕ್ಷ ಆಗಿರ್ತೈತಿ. ಮುಂದೆ 1 ವಾರದಾಗ 4 ಲಕ್ಷ. ಇದಕ್ಕೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಅಂತಾರೆ. ಇದ್ರ ಮೇಲೆ ಅದು ಮನುಷ್ಯನ ತಲೆಗೆ ಈಸಿಲಿ ತಿಳಿಯಂಗಿಲ್ಲ, ಅದು ಇಷ್ಟು ಒಮ್ಮೆ ಹೆಚ್ಚಾಗ್ತೈತೆ ಅಂತ ಹೇಳಿ. ಇದನ್ನು ನೀವು ಗ್ರಾಫ್ ಪ್ಲಾಟ್ ಮಾಡ್ರೆ ಬರ್ತೈತೆ. ನಿಮ್ಗೆ ಆಮೇಲೆ ಮುಂದೆ ನಾ ಹೇಳ್ತೀನಿ ಗ್ರಾಫ್ ಬಗ್ಗೆ ಹೇಳ್ಬೇಕಾದ್ರೆ. ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ನೀವು ಗ್ರಾಫ್ ತೆಗೆದ್ರೆ ಹೆಂಗೆ ಬರ್ತೈತಿ ಅಂದ್ರೆ ಅದು ಹಿಂಗೆ ಸಾವಕಾಶ ಇರ್ತೈತಿ. ಮೊದಲು ಹಿಂಗೆ ಇರ್ತೈತಿ. ಈ ಗ್ರಾಫ್ಗಳು ನೋಡಿದ್ರಿ ನೀವು ಕೊರೋನಾ ಟೈಮ್ನಾಗ ತೋರ್ಸತ್ತಿರು? ಕ್ರಿಕೆಟ್ ಅವ್ರು ತೋರಿಸ್ತಾರೆ. ಹಿಂಗ್ ಹೋಗ್ತೈತಿ ನೋಡೋದು, ಹಿಂಗ್ ಹೋಗ್ತೈತಿ. ಇದಕ್ಕೆ ನಾವು ಎಕ್ಸ್ಪೋನೆನ್ಷಿಯಲ್. ಮೊದಲು ಸಾವಕಾಶ ಇರ್ತೈತಿ ಹಿಂಗ, ಮುಂದೆ ಒಮ್ಮಿಂದೊಮ್ಗಿಲಿ ಏನಾಕೈತಿ? ಹಿಂಗೆ ಏರ್ಬಿಡ್ತೈತಿ. ಹಿಂಗೆ ಏರಿದ್ದಾನೆ ಪೂರ್ತಿ ಹಿಂಗಾಗಿಬಿಡ್ತೈತಿ. ಕಡ ಆಗಿಬಿಡ್ತೈತಿ ಪೂರ್ತಿ. ಅಂದ್ರೆ ಏನು? ಇಲ್ಲಿ ಬರೀ ನಿಮ್ಗೆ ಒಂದ ವಾರ ಹೋಗಿರ್ತೈತಿ ಖರೀ. ಇಲ್ಲಿ ಒಮ್ಮಿಂದೊಮ್ಗಲಿ ಏರಿಕೆ ಎಷ್ಟಾಗಿರ್ತೈತಿ? ಇಲ್ಲಿದ್ದು ಒಮ್ಮಿಂದೊಮ್ಗಲಿ ಎಷ್ಟಾಕೈತಿ? ಇಲ್ಲಿ ಇಷ್ಟಾಕೈತಿ. ಮುಂದೆ ಇಲ್ಲಿ ಒಂದು ಸ್ವಲ್ಪ 1 ವಾರ ಹೋದ್ರೆ ಮುಂದೆ ಇಲ್ಲಿ ಒಮ್ಮಿಂದೊಮ್ಗಲಿ ಏರಿಕೆ ಇಷ್ಟಾಗಿಬಿಡ್ತೈತಿ. ಇಷ್ಟು ದೊಡ್ಡದು ಬಂದ ಸಂಖ್ಯೆಯಲ್ಲಿ ದೊಡ್ಡದು ಬರ್ತೈತಿ. ಹಂಗೆ ಭಾಳ ಏರ್ಕೊಂತ ಹೋಗ್ಬಿಡ್ತೈತಿ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತಾರೆ. ಇದ್ರ ಮೇಲೆ ಒಂದು ಹಳೆ ಕಥೆ ಐತಿ ನಮ್ಮ ಭಾರತ ದೇಶದೊಳಗೆ. ಇದ್ರ ಬಗ್ಗೆ ಮೊದಲೇ ಬಹಳಷ್ಟು ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ. ಇದು ಬಹಳ ಹಳಿ ಕಥೆ ಐತಿ. ಒಬ್ಬವ ರಾಜ ಇದ್ದಂತ, ಅವ ಈ ಚೆಸ್ ಆಟದ ಗತೆನ
ಅಷ್ಟೇ ಅದಕ್ಕೆ ಅವಾಗ ಚೆಸ್ ಅಂತ ಇದ್ರು, ಬಹುಶಃ ಚೆಸ್ ಗತೆ ಚದುರಂಗದ ಆಟ ಏನೋ ಇತ್ತು ಒಂದು, ಚೆಸ್ ಗತೆ ಅಂತ ಒಂದು ಆಟ, ಚೆಸ್ ಅಂತ ತಿಳ್ಕೊರಿ, ಚೆಸ್ ಬೋರ್ಡ್ ಗತೆ. ಚೆಸ್ ಆಟದಾಗ ಬಹಳ ಹುಷಾರಿದ್ದ. ಬಟ್ ಅವನಿಗೇನಿತ್ತು, ನಾನು ಭಾಳ ಚೆಸ್ದಾಗ ಭಾಳ ಶಾನೆ ಇದ್ದೀನಿ, ನಮ್ಗೆ ಯಾರಿಗೂ ಸೋಲ್ಸಾಕ್ ಸಾಧ್ಯ ಇಲ್ಲ ಅನ್ನೋದು ಅವ್ನಿಗೇನಿತ್ತು. ಏನಂತಾರ ಅದಕ್ಕೆ? ಹಾ Attitude. ಏನಿತ್ತು? ಹಾ ಅವ್ನಿಗೆ ಇದು ಭಾಳ ಇತ್ತು. ಇದು ಭಾಳ ಇತ್ತು. ಸೊ ಅವನೇನ್ ಮಾಡ್ದ, ಎಲ್ಲಾರ್ಗೂ ಚಾಲೆಂಜ್ ಮಾಡ್ತಿದ್ದ, ನಿಮ್ಗೆ ಯಾರು ಸೋಲಿಸ್ರಿ ನೋಡೋಣ, ನಂಗೆ ಚೆಸ್ ಒಳಗೆ ಯಾರು ಸೋಲಿಸ್ತಾರೆ ನೋಡೋಣ ಅಂತೇಳಿ. ಪಾಪ ಎಷ್ಟೋ ಮಂದಿ ಬರ್ತಿದ್ರು, ಸೋತ್ ಹೋಗ್ತಿದ್ರು. ಆಮೇಲೆ ಏನೇನೋ ಸೋತ್ ಹೋಗ್ಬಿಡ್ತಿದ್ರು, ಅದ್ರೊಳಗೆ ಏನೇನು ಇಟ್ಟಿದ್ದಿಲ್ಲ, ಏನಂತಾರ ಅದಕ್ಕೆ ಬೆಟ್ ಕಟ್ತಿದ್ರಲ್ಲ, ಅದೆಲ್ಲ ಸೋಲ್ತಿದ್ರು. ಕಡಿಕ ಇದು ವಿಷಯ ಒಬ್ಬ ಸಾಧು ಗೊತ್ತಾಯ್ತು. ಅವ್ರು ಸಾಧುಗಳಲ್ಲಿ ಹೊಂಟಿದ್ರು, ಅವ್ರಿಗೆ ಗೊತ್ತಾಯ್ತು. ಅವ್ರಿಗೂ ಚಾಲೆಂಜ್ ಮಾಡಿದ ರಾಜ, ಏನು ನೀವು ನಿಮ್ಮ ಜೊತೆ ಚೆಸ್ ಆಡ್ತೀರಿ, ಚೆಸ್ ಆಡ್ತೀನಿ. ಸಾಧುಗಳು ಅಂದ್ರೆ ನಾನೇನು ಚೆಸ್ ಆಡೋ ಮನುಷ್ಯ ಅಲ್ಲ, ನಾನು ಸಾಧು ಅದೀನಿ, ನಾನು ಚೆಸ್ ಗಿಸ್ ಆಡೋದಿಲ್ಲ ಅಂತ ಹೇಳ್ದ ರಾಜ. ನೀವು ನಮ್ಮ ಜೊತೆಗೆ ನೀವು ಆಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನೀವು ಹಂಗೆ ಅನ್ನಾಕ್ತೀರಿ, ನೋಡ್ರಿ ನನ್ನ ಜೋಡಿ ಆಡ್ರಿ ನೀವು ಅಂತ ಹೇಳಿ. ಸಾಧು ಹೇಳ್ತಾರೆ, ನಿಮ್ಮ ಬೆಟ್ ಕಟ್ಲಕ್ಕೆ ನನ್ನ ಕಡೆ ಏನಿಲ್ಲಪ್ಪ ರಾಜ, ನನ್ನ ಕಡೆ ನೀನು ರಾಜ ಅದಿ, ನಾನೇನು ಕಟ್ಲಿ ನಿಮ್ಮ ಜೊತೆ ಬೆಟ್. ಆಯ್ತು, ನೀವು ಸಾಧುಗಳದಿರಿ, ನೀವು ಒಂದು ವೇಳೆಕ ಸೋತ್ರಿ ಅಂತಂದ್ರೆ ನೀವೇನು ಮಾಡಬೇಕು, ಈ ಸಾಧು ಇರಬಾರ್ದು, ನೀವು ಬಿಟ್ಟು ಏನು ಮಾಡಬೇಕು, ನಮ್ಮ ಜೊತೆ ಎಲ್ಲ ಪ್ರಪಂಚದಾಗ ಬಂದಿರಬೇಕು. ಇಲ್ಲಾಯ್ತು ಮತ್ತೆ ನಾನು ಗೆದ್ರೆ ಏನು ಮಾಡ್ತೀನಿ ಅಂತ ಕೇಳಿದ್ರೆ, ಏನು ಬೇಕಾದ್ರೂ ಕೊಡ್ತೀನಿ, ಬೇಕಾದ್ರೆ ನಾನು ಪೂರ್ತಿ ಸಾಮ್ರಾಜ್ಯ ಎಲ್ಲ ಕೊಡ್ತೀನಿ ಅಂತ ರಾಜ ಹೇಳ್ತೀನಿ. ಅವಾಗ ಅದೇನು ಹೇಳ್ತಾರೆ, ಅದೆಲ್ಲ ಏನು ಬೇಡ ನನಗೆ, ಇನ್ನೊಂದು ಕೆಲಸ ಮಾಡು. ಏನು ಮಾಡು, ಈ ಚೆಸ್ ಬೋರ್ಡ್ ಐತಲ್ಲ, ಚೆಸ್ ಬೋರ್ಡ್ದಾಗ ಕಾನೆಗಳು ನೋಡಿದಿರಿ? 64. ಹಾ, ಒಂದೊಂದು ಸಾಲಿನಾಗ ಎಷ್ಟಿರ್ತಾವೆ? 8 ಇರ್ತಾವೆ, ನಿಂತಾವೆ ಹಿಂಗೆ 8 ಇರ್ತಾವೆ. ಆಮೇಲೆ ಮತ್ತೊಂದು ನಿಂತಾವೆ, 8 ಸಾಲುಗಳು ಇರ್ತಾವೆ. ಸೊ 1 2 ಹಿಂಗೆ 8 ಇರ್ತಾವೆ ಇಲ್ಲಿ. ಆಮೇಲೆ 1 2 ಹಿಂಗೆ 8 ಸಾಲುಗಳು ಇರ್ತಾವೆ. ಓಕೆ, ಚೆಸ್ ಬೋರ್ಡ್. ನೀನು ಮಾಡು, ಇಲ್ಲಿ ಒಂದು ಅಕ್ಕಿ ಕಾಳಿಡು. ನಿನ್ನ ಸಾಮ್ರಾಜ್ಯದಾಗ ಭಾಳಷ್ಟು ಅಕ್ಕಿ ಬೆಳಿತೈತಿಲ್ಲ, ಇಲ್ಲಿ ಒಂದು ಅಕ್ಕಿ ಕಾಳಿಡು. ನಾನು ಅಕ್ಕಿ ಕೊಡೋಷ್ಟೇ ಹೇಳ್ತಾನೆ ನಾನು. ಅಕ್ಕಿ ಎಷ್ಟು ಕೊಡೋದು ಅಕ್ಕಿ? ಇಲ್ಲಿ ಒಂದು ಕಾಳಿಡು. ಆಮೇಲೆ ಇದ್ರ ನೆಕ್ಸ್ಟ್ ಖಾನೆ ಇರ್ತೈತಲ್ಲ, ಒಟ್ಟು ಎಷ್ಟದು? 64 ಖಾನೆ ಬಂದು ಹೇಳಿದ್ರಲ್ಲ, 64 ಖಾನೆ. ನೆಕ್ಸ್ಟ್ ಖಾನೆದಾಗ ಎಷ್ಟು ಇಡೋದು? ಇಲ್ಲಿ ಎಷ್ಟು ಇರ್ತದೆ ಇದ್ರ ಡಬಲ್ ಇಡೋದು, ಅಂದ್ರೆ ಇಲ್ಲಿ 2 ಇಡೋದು. 2 ಅಕ್ಕಿ ಕಾಳು ಕಿಲೋನೂ ಅಲ್ಲ. ಆಮೇಲೆ ಇಲ್ಲಿ ಇದ್ದು ಇಲ್ಲಿ ಎಷ್ಟು ಇಡೋದು? 4 ಇಡೋದು, ಡಬಲ್. ಇಲ್ಲಿ ಎಷ್ಟು ಇರ್ತೈತಲ್ಲ ಅಷ್ಟು ಡಬಲ್ ಇಲ್ಲಿ ಇಡೋದು, 8. ಅದನ್ನ ಹಂಗೆ ಇಟ್ಕೊಂತ ಹೋಗು, ಡಬಲ್ ಮಾಡ್ಕೊಂತ ಹೋಗು. ಕೊನೆಗೆ ಈ ಕಡೆ ಕೊನೆ ಲಾಸ್ಟ್ ಮಟ್ಟ ಇಡೋದು, ಕೊನೆಗೆ ಮಟ್ಟ ಇಡೋದು. ಇದೆಟ್ಟು ಎಷ್ಟು ಅಕ್ಕಿ ಹಾಕೈತ್ಲಾ, ಇಷ್ಟು ಅಕ್ಕಿ ನನಗೆ ಕೊಟ್ಬಿಡು, ಅಷ್ಟೇ ಸಾಕು, ನಿಮ್ಗೆ ದಾನದಲ್ಲಿ, ನೀನು ಸೋತ್ರ ಅಂತ ಹೇಳ್ತಾನೆ. ಯಾರು? ಸಾಧು ಹೇಳ್ತಾನೆ. ಓಕೆ, ಏನು ಪ್ರಾಬ್ಲಮ್? ರಾಜ ಯೋಚನೆನೂ ಮಾಡೋದಿಲ್ಲ. ಏನು ಕೇಳಾಕತ್ತಾನೆ ನೀವು ಸಾಧು? ನಾನು ಹೇಳಾಕತ್ತೀನಿ ಇಡೀ ಸಾಮ್ರಾಜ್ಯನ ಕೊಡ್ತೀನಿ ಅಂತ. ನೀವೇನು ಕೇಳಾಕತ್ತಾನು? ಅಕ್ಕಿ ಕೇಳಾಕತ್ತಾನ. ಅದು ಒಂದೊಂದೊಂದೊಂದು ಕಾಳಾಗಿ ಇಟ್ಕೊಂತ ಹೋಗ್ರಿ, ಎಲ್ಲ ಕೂಡ ಡಬಲ್. ಏನು ಭಾಳ ಆಕತಿ ಇದು ಅವಂಗ ರಾಜಾಗ? ಏನು ಭಾಳ ಅಂದ್ರೆ ಒಂದು ಬಿಲ್ಡಿಂಗ್ ತುಂಬ ಚೀಲ್ ತುಂಬ ಆಗಿತ್ತು. ಒಂದು ಇಡೀ ಬಿಲ್ಡಿಂಗ್ ಅವಂಗೇನು, ಇಡೀ ಸಾಮ್ರಾಜ್ಯನ, 1000 ಎಕರೆ ಜಮೀನು, ಎಷ್ಟು ಬೇಕಾದಷ್ಟು ಅಕ್ಕಿ ಬೆಳಿತಿತ್ತು. ಅವ್ನು ಇಡೀ ಒಂದು ಬಿಲ್ಡಿಂಗ್ ತುಂಬ ಒಂದು ಅಕ್ಕಿ ತುಂಬ ಕೊಡಕ್ಕೆ ಏನಾಗ್ತೈತಿ? ಎಷ್ಟು ಆಗ್ಬೋದು ಇದು ಭಾಳ ಅಂದ್ರೆ? ನಿಮಗೇನು ಅನಿಸ್ತೈತಿ? ಇನ್ನೊಂದು ಚಾಲು ಮಾಡತ್ತ ನೋಡ್ರಿ, ಅವ್ನ್ ಕೊಡಾಕ್ ಆಗಲ್ದಷ್ಟ ಸಾಮ್ರಾಜ್ಯ ಎಲ್ಲ ಖಾಲಿ ಆಕೇತ್ರಿ, ಅಕ್ಕಿ ಹಾಕೇತ್ರಿ. ಅವನು ರಾಜ ಇನ್ನ ಮುಟ್ಸಾಕತಾನಂತ. ಅವ್ನ ಸಾಮ್ರಾಜ್ಯ ಹೋಯ್ತು, ಎಲ್ಲಾ ಹೋಯ್ತು. ಅವ್ನು ಅನೇಕ ಜನ್ಮಗಳು ಹೋದ್ರು ಸಹಿತ ಅವ್ನು ಇನ್ನೂ ಮುಟ್ಟಿಲ್ಲ ಅಂತ. ಅಷ್ಟ ಆಕೈತಿ. ಎಷ್ಟು ಆಕೈತಿ ಅದನ್ನ ಸ್ವಲ್ಪ ಅಂದಾಜ್ ಮಾಡ್ತಾರೆ. ಪ್ರತಿ ಸಲ ಏನಾಗುತ್ತೆ? ಡಬಲ್ ಆಗತ್ತೆ. ಮತ್ತೆ ಎಷ್ಟಾಗತ್ತೆ? 2 to the power 64. ಇಷ್ಟು ಕಾಳುಗಳು ಎಲ್ಲಿ ಆಗ್ತಾ ಹೋಗ್ತೈತಿ? ಈ ಕೊನೆ ಕಾಲದಾಗ ಆಗ್ತಾವ. ಇಲ್ಲಿ ಆಗ್ತಾವ. ಇಲ್ಲಿ ಕೊನೆ ಕಾಲದಾಗ ಎಷ್ಟಾಗ್ತಾವು? 2 to the power 64. ಇದ್ರ ಬೆಲೆಯನ್ನು ಯಾರಾದ್ರೂ ಒಂದ್ ಸ್ವಲ್ಪ ತಕೊಂಬರಿ, ಕ್ಯಾಲ್ಕುಲೇಟರ್ ಉಪಯೋಗಿಸಿ. ಏನ್ ಹಂಗ ದಶಮಾನ್ ಪದ್ಧತಿಯಾಗಿ ಬರಿತೀವಲ್ಲ, ಅದನ್ನ ಬರ್ದ ಟ್ರೈ ಮಾಡಿ. ಪೂರ್ತಿ ಸಂಖ್ಯೆ ಆಗಿ ಇದನ್ನ ವಿಸ್ತರಿಸಿ ಬರ್ದ ನೋಡ್ರಿ ಎಷ್ಟು ಆಕೈತಿ. ಆಮೇಲೆ ಕೆಜಿ ಒಳಗೆ ಮಾಡ್ಬೋದು. ಕೆಜಿ ಒಳಗೆ ಹೆಂಗ್ ಮಾಡೋದು ಇದನ್ನ? ಸುಮಾರಾಗಿ 1 ಕಿಲೋದಾಗ
ಎಷ್ಟು ಕಾಳು ಅಕ್ಕಿ ಬರ್ಬೋದು ಹಂಗೆ ಅಂದಾಜು ಹಾಕಬಹುದು. ಒಂದು ಕಿಲೋದಾಗ ಎಷ್ಟು ಕಾಳು ಆಗ್ಬೋದು, ಎಷ್ಟು ಗ್ರೈನ್ಸ್ ಆಗ್ಬೋದು, ಎಷ್ಟು ಕಾಳುಗಳು ಆಗ್ಬೋದು, ಅದ್ರ ಪ್ರಕಾರ ಇದು ಎಷ್ಟು kg ಅಕ್ಕಿ ಆಗ್ಬೋದು. ರೈಟ್? ಓಕೆ. ಆಮೇಲೆ ಇಲ್ಲಿ ಈ ಕಾರಣದಾಗ ಎಷ್ಟಿರ್ತೈತಿ, ಹಿಂದಿನ ಕಾರಣದಾಗ ಎಷ್ಟಿರ್ತೈತಿ? ಟು ಟು ದ ಪವರ್ 60 ಟು ಟು ದ ಪವರ್ 62. ಸೊ ಟೋಟಲ್ ಅಕ್ಕಿ ಇಲ್ಲಿ ನೋಡ್ರಿ, ವೀರೇಶ್ ಬರ್ದಾನು ಏನು 1.8 ಇಂಟು 10 ಟು ದ ಪವರ್ 19 ಇಂಟು 10 ಟು ದ ಪವರ್ 19 10 ಟು ದ ಪವರ್ 10 ಘಾತ 19 ಅಂದ್ರೆ ಏನು 1.84 ಇಂಟು 10 ಘಾತ 19 ಅಂತ ಹೇಳ್ತಾನೆ. ಇಷ್ಟ ಅಂದ್ರ ಈ ಬಿಂದು ನಾನು ಎಷ್ಟು ಮುಂದೆ ಓಡಿಸ್ಬೇಕು? 19 ಸ್ಥಾನ ಅಂದ್ರೆ 1 8 4 0 0 ಇದು 1 ಸ್ಥಾನ, 2 ಸ್ಥಾನ, ಇನ್ನು 17 ಪೂಜೆ ಬರ್ತಾವೆ. 17 ಪೂಜೆ ಬರ್ತಾವ. 17 ಪೂಜೆ ಬರ್ತಾವ. ಎಟ್ಟಾತದು ಅನ್ನಕ್ಕೂ ಬರಂಗಿಲ್ಲ. ಅವನು ಘಾತಾಂಗದಾಗ ಅಟ್ಟ ಹೇಳ್ಬೇಕು. ಅವನು ಅನ್ನಕ್ಕ ಬರಂಗಿಲ್ಲ. ಅವನು 1 ಕಿಲೋಕ್ಕೆ ಎಷ್ಟು ಬರ್ಬೋದು ಕಾಳು ನಿಮ್ಮ ಅಂದಾಜ್ಲೆ? 1 ಕಿಲೋದಾಗ ಎಷ್ಟು ಗ್ರೇನ್ಸ್ ಆಗ್ಬೋದು? 1000 10,000 5,000 ಕಾಳು. 10,000 ಸರ್. ಗೂಗಲ್ ಏನ್ ಹೇಳಾಕತ್ತೈತಿ? ಒಂದು 15,000 ಅಂತ ಹೇಳ್ತೈತಿ. ಅಪ್ರಾಕ್ಸಿಮೇಟ್ಲಿ 15,000 ಕಾಳುಗಳು ಆಗ್ತಾವ. 15,000. ಸೊ ಎಷ್ಟು ಆಗ್ತಿದ್? 15,000 ಬಾಗಿಸಿದ್ರೆ ಎಷ್ಟು ಕಿಲೋ ಆಗ್ತಿದ್ದು? ಇನ್ನು ಸ್ಟಿಲ್ ಬಹಳ ದೊಡ್ಡದ ಉಳಿತೈತದು. ನೋಡ್ರಿ ಎಷ್ಟು ಉಳಿತೈತಿ. 15,000 ಬಾಗಿಸಿದ್ರೆ ಭಾಳ ಏನದು, ಬರೀ 3 ಪೂಜೆಗಳು ಹೋದು. ಮುಂದಿನ 17ರಾಗಿನೂ 3 ಪೂಜೆಗಳು ಹೋದು. 4 ಪೂಜೆ ಹೋಗ್ತಾವ ಅಷ್ಟೇ. ಭಾಳ ಅಂದ್ರೆ 4 ಪೂಜೆನೂ ಪೂರ್ತಿ ಹೋಗುದಿಲ್ಲ, ಹೌದಿಲ್ಲ ಲಾಸ್ಟದು. ಸೊ 184 ಮುಂದಿನ 17 ಪೂಜೆ ಇದ್ದು. ಅದ್ರ ಬದಲು ಎಷ್ಟು ಪೂಜೆ ಉಳಿತಾವೆ? ಇನ್ನು 14 ಪೂಜೆಗಳ ಮಟ್ಟ ನಮಗೆ ಉಳಿತು. ಅಷ್ಟು kg, ಅಷ್ಟು ಕಿಲೋಗ್ರಾಮ್ ಆಯ್ತು. ಇನ್ನು ಟನ್ದಾಗ ಅದನ್ನ 100 kgದು ಬ್ಯಾಗ್ ಅದಾವ ಅಂತ ತಿಳ್ಕೊರಿ. 100 kgದು ಬ್ಯಾಗ್ ಅದಾವ. ಒಂದೊಂದು ಅಕ್ಕಿ ಚೀಲ 100 ಕಿಲೋದು ಅದಾವ ಅಂತ ತಿಳ್ಕೊರಿ. 100ಲೇ ಬಾಕ್ಸೋಣ 100 kg. ಎಷ್ಟು ಉಳಿತಾವ? ಇನ್ನು 184 ಮುಂದೆ ಎಷ್ಟು? ಒಂದು 15 ಪೂಜೆ ಉಳಿ. ಟೋಟಲ್ 15 ಪೂಜೆ ಉಳಿದು. ಅಷ್ಟು ಏನದು? ಅಷ್ಟು ಚೀಲ ಅಕ್ಕಿ. ಅಷ್ಟು ಚೀಲ ಅಕ್ಕಿ ಎಲ್ಲಿ ಆತು? ಲಾಸ್ಟ್ ಖಾನೆದಾಗ ಅಷ್ಟ ಆತಷ್ಟು. ಇದು ಅಂದಾಜ್ ಬರ್ತೈತೆ ನೋಡ್ರಿ. ನಾರ್ಮಲಿ ಬರಲಿಲ್ಲ. ಅದಕ್ಕೆ the king got ashamed of both his ಒಂದು he lost in ಇದು ಮತ್ತೆ ಅದ್ರೊಳಗ he lost in his simple calculation. He could not calculate what this is. He realized his mathematics is also poor ಅಂತ. So what happened? ಒಂದು ಆಮೇಲೆ his ego got crushed. ಮುಂದೆ ಅವನು ಆ ಗರ್ವ ಏನು ಪಡ್ತಿದ್ದಿಲ್ಲ ಅದನ್ನೆಲ್ಲ ಹೋಗ್ಬಿಡ್ತು. ಏನು ಕ್ವಶನ್ ಐತಿ ಮಳೇಶ್? ಓಕೆ. ಎನಿವೆ, ಸೊ ಎಕ್ಸ್ಪೋನೆನ್ಷಿಯೇಷನ್ ಭಾಳ ಏನಾಗ್ತೈತಿ? ದೊಡ್ಡದಾಗ್ತೈತಿ. ಭಾಳ ಫಾಸ್ಟಾಗಿ ಬೆಳಿತೈತಿ ಆ ಸಂಖ್ಯೆ. 2 ಘಾತ 2 3 4 5 6 ಮುಂದೆ ಹೋದಂಗೆ ದೊಡ್ಡದಾಗ್ತಾ ಹೋಗ್ತೈತೆ ಅದು ಸಂಖ್ಯೆ. ಘಾತಾಂಕದ್ದು ಮತ್ತೆ ಇನ್ಯಾವುದಾದ್ರು ನೇಮ ಇತ್ತು? ಕೆಲ್ಸಾಗ್ತೈತಿ ನಾನು ಮಾತಾಡಿದ್ದು? ಎಲ್ಲರೂ ಸೈಲೆಂಟ್ ಆಗಿಬಿಟ್ಟು. ಓಕೆ. ಇದು ಎಷ್ಟು ಚೀಲ ಅಕ್ಕಿ ಹಾಕಿ? ಹಾ, ಅದೆಲ್ಲ ನೀವು ಆಮೇಲೆ ಮಾಡ್ರಿ. ಹಾ, ಇದು ಘಾತಾಂಕ ಒಳಗ ಈಗ ನೋಡ್ರಿ, ಆಧಾರ ಸಂಖ್ಯೆನು ಚೇಂಜ್, ಆಮೇಲೆ ಘಾತ ಸೂಚಿನೂ ಚೇಂಜ್ ಇದ್ರೆ ಅವಾಗ ಏನ್ ಮಾಡ್ಬೇಕ್ರಿ?
ಆವಾಗ ನಾವು ಅದನ್ನು ಸಂಕ್ಷಿಪ್ತ ಮಾಡಕ್ಕೆ ಬರೋದಿಲ್ಲ. ಈಗ ಸಪೋಸ್ ನಾನು 2 to the power 3 ಐತಿ ಇಂಟು 3 to the power 4 ಐತಿ. ಅವಾಗ ಇದನ್ನ ಡೈರೆಕ್ಟ್ ಆಗಿ ನಾನು ಏನು ಮಾಡಕ್ಕೆ ಬರೋದಿಲ್ಲ, ಸಂಕ್ಷಿಪ್ತ ಮಾಡ್ಕೊಳ್ಳೋಕೆ ಬರಂಗಿಲ್ಲ. ಈಗ ಡೈರೆಕ್ಟ್ ಆಗಿ ಹಿಂಗಿದ್ದಾಗ ಏನಾದ್ರೆ ಕೆಲವೊಂದು ಟ್ರಿಕ್ಸ್ನ ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್ ಇದು 6 to the power 4 ಐತಿ, ಹಿಂಗೈತಿ. ಆವಾಗ ನಾನು ಇನ್ನು ಸ್ವಲ್ಪ ಏನೋ ಟ್ರಿಕ್ ಉಪಯೋಗಿಸ್ಕೋಬಹುದು. ಏನ್ ಮಾಡ್ಬೋದು, ಇದನ್ನ ಈ 6 to the power 4 ಐತಿ ಏನ್ ಮಾಡ್ಕೋಬಹುದು, 2 into 3 to the power 4 ಮಾಡ್ಕೋಬಹುದು. ಅವಾಗ ಏನ್ ಮಾಡ್ಕೋತೀವಿ, 2 to the power 2 into 2 to the power 4 into 3 to the power 4 ಮಾಡ್ಕೋಬಹುದು. ಅವಾಗ ಏನಾಯ್ತು, 2 to the power 3 into 2 to the power 4 ಎಷ್ಟಾಯ್ತು, 2 to the power 7 ಆಯ್ತು, 7 into 3 to the power 4. ಹಿಂಗ್ ಇಲ್ಲಿ ಮತ್ತೆ ಇದಾದ್ಮೇಲೆ ಇನ್ನೇನ್ ಮಾಡಕ್ ಬರಂಗಿಲ್ಲ ನೋಡಿ. ಇದಾದ್ಮೇಲೆ ನಾ ಏನ್ ಮಾಡಕ್ ಬರಂಗಿಲ್ಲ. ಇದಾದ್ಮೇಲೆ ಏನ್ ಮಾಡ್ಕೋಬೇಕು, ನಾನು ಡೈರೆಕ್ಟ್ ಆಗಿ ಇದನ್ನ ಒಂದು ಈ ಐದರ್ ಹಿಂಗ ಇದ ರೂಪದಾಗ ಇಡಬೇಕು, ಇಲ್ಲ ಅಥವಾ ಇದನ್ನ ಪೂರ್ತಿ ನಾನು ಬೆಲೆಯನ್ನ ಫೈಂಡ್ ಔಟ್ ಮಾಡ್ಬೇಕು. 2 to the power 7 is equal to 128 ಆಯ್ತು, ಪ್ಲಸ್ 3 to the power 4 is equal to ಎಷ್ಟಾಯ್ತು, 81 ಆಯ್ತು. ಸೊ ಇದನ್ನೆಲ್ಲ ಮಾಡಿ ನಾನು ಇಡಬೇಕು. ಇದನ್ನ ನಾನು ಯಾವುದೇ ರೀತಿ ಇನ್ನೇನು ಫರ್ದರ್ ಸಿಂಪ್ಲಿಫಿಕೇಶನ್ ನಮಗೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಅದನ್ನು ನಾನು ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಆಗೋದು. ಮತ್ತೇನಾದ್ರು ಘಾತಾಂಕದೊಳಗೆ ಡೌಟ್ ಅದ ನಿಮಗೆ? ಸರಿ, ಘಾತ ಸೂಚಿಯೊಳಗ್ರಿ ಋಣ ಸಂಖ್ಯೆ ಮತ್ತ ಧನ ಸಂಖ್ಯೆ ಅಷ್ಟೇ ಇಡ ಬರ್ತೈತಿ, ಇಲ್ಲಿ ದತ್ತಾಂಶಗಳನ್ನ ಇಡಾಕ್ ಬರ್ದಿಲ್ರಿ. ಘಾತ ಸೂಚಿದೊಳಗ ಮಾಡಬಹುದು. ಅದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ, ಈಗ ಸದ್ಯ ಬೇಡ, ಅದು ಸ್ವಲ್ಪ ಅಡ್ವಾನ್ಸ್ಡ್ ಆಗ್ತದೆ. ಮಾಡ್ಬೋದು. ನಿಮಗೊಂದು ಸಿಂಪಲ್ ನಾನು ಹೌದು ಹೇಳು ಸರಿ. 2 ರ ಘಾತ 0 ಆದ್ರೆ 1 ಎದಕ್ ಬರ್ತಿದೆ ಅಂತ ಹೇಳ. ಈಗ ಯಾವಾಗಿಂದ ಏನ್ ಹೇಳ್ದೆ ನಾವು, ಯಾರು ಹೇಳ್ತೀರಿ ಅವಂಗೆ 2 ರ ಘಾತ 0 1 ಯಾಕೆ ಆಕೈತೆ ಅಂತ? ಸರಿ ಹೇಳ್ತೇನ್ರಿ. ಹೇಳು. ಇದು 2 ತಗೊಂಡ್ ಹೇಳ್ರಿ. ಸರಿ ಅಲ್ವ, ಮತ್ತೆ ಅವಾಗ ನಾವು ಹೇಳಿಲ್ಲ ಇದನ್ನೆಲ್ಲ ಒಪ್ಪಿದ್ರಲ್ಲ, ಮತ್ತೆ ಅವಾಗ ಹೇಳಿದ್ರಲ್ಲ, ಮತ್ತೆ ಈಗ ಯಾಕೆ ಮತ್ತೆ ಹೊಳ್ಳಿ? ಓಕೆ, a 0 ಇದ್ದಿದ್ರಿ, ನಾವ್ರಿ a 5 - 5 ತ ಬರ್ಕೋಬಹುದ್ರಿ. ಎನಿಥಿಂಗ್ ಇದು ಎರಡೇ ಇರ್ಬೇಕಂತಿಲ್ಲ. ಎನಿಥಿಂಗ್ ಟು ದ ಝೀರೋ ಯು ಕ್ಯಾನ್ ರೈಟ್ ಇಟ್ ಆಸ್ a to the power m minus a to the power m, ಹೌದಲ್ವಾ? ಅಥವಾ a to the power x minus x. So this is equal to a to the power m upon a m is equal to 1 ಆಗ್ತದೆ. ನೋಡಿದ್ದೀವಿ ಇದನ್ನ ನಾವು. ಓಕೆ, ಸೊ ಗುಡ್ ಕ್ವಶನ್. ಯಾರು ಕೇಳಿದ್ರಿ? ಘಾತ ಸೂಚಿ ಫ್ರಾಕ್ಷನ್ ಆಗಿರ್ಬೋದೇನ್ರಿ, ಪೂರ್ಣಾಂಕನ ಇರಬೇಕು, ಅಥವಾ ಕೆಳಗಿಂದ ಆಧಾರ ಸಂಖ್ಯೆ ಅಂತೂ ಡೆಫಿನೆಟ್ಲಿ ಏನು ಫ್ರಾಕ್ಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಸೇ 0.5 to the power 2, ನೋ ಪ್ರಾಬ್ಲಮ್. ಇಟ್ ಈಸ್ 0.5 into 0.5 is equal to 0.25. ಇದನ್ನ ನಾವು ಭಿನ್ನರಾಶಿ ಒಳಗೆ 1/2 to the power 2 is equal to 1/2 into 1/2 is equal to 1/4 ಅಂತ ಬರಿತೇವೆ ನಾವು, ಹೌದಲ್ಲ? ಇದಂತೂ ನಿಮಗೆ ಗೊತ್ತೈತೆ. But the question, very nice question, was what is the meaning of 4 to the power 1/2? Is it possible to do this? It is possible. It is possible to do this. ಇದನ್ನ ಪಾಸಿಬಲ್ ಐತ್ರಿ, ಆದ್ರೆ ಹೆಂಗ್ ಗೊತ್ತಿಲ್ಲ. ಯಾರು ಕ್ವಶನ್ ಕೇಳಿದ್ರೆ ಹೆಂಗೆ? ಯಾವ ಸಂಖ್ಯೆ ಇದ್ರ ಉತ್ತರ ಏನ್ ಬರ್ತೈತೆ ನೋಡ್ರಿ. ಇದ್ರ ಉತ್ತರ ಏನ್ ಬರ್ತೈತಪ್ಪ ಅಂದ್ರ ಆ ಸಂಖ್ಯೆಯನ್ನು ನಾನು 2 ಘಾತಾಂಕ ಸ್ಕ್ವೇರ್ ಮಾಡಿದಾಗ ಈ ಉತ್ತರ ಬರ್ಬೇಕು. ಆ ಸಂಖ್ಯೆಯನ್ನು ನಾನು ಸ್ಕ್ವೇರ್ ಮಾಡಿದಾಗ ಇದು ಉತ್ತರ ಬರ್ಬೇಕು ಅಂತದ್ದು. ಅಂದ್ರೆ this is the answer. This is equal to +2 ಅಥವಾ -2. ಯಾಕೆ? ಇದರ ಡೆಫಿನಿಷನ್ ಹಿಂಗೈತಿ. ಯಾಕಂದ್ರೆ 2 to the power 2 is equal to 4. ಅದಕ್ಕೆ ಇದನ್ನ ರಿವರ್ಸ್, 2 is nothing else but ಇದರ ರಿವರ್ಸ್ ಕ್ರಿಯೆ 4 to the power 1. ಈಗ ಇಷ್ಟೇ ಸಾಕು. ಅಥವಾ ಇದನ್ನು ಮೈನಸ್ಗೂ ಮಾಡ್ಬೋದು. -2 to the power 2 is also equal to 4.
therefore minus 2 is 4 to the power 1 by 2. So 4 to the power 1 by 2 will be either plus 2 ಅಥವಾ minus 2 ಎರಡು ಆನ್ಸರ್ ಸಿಗ್ತಾ ಇದೆ. Similarly 8 to the power 1 by 3 is nothing else but cube root of 8 is equal to 2. Cube root of 2. Cube root of 2. So because 2 to the power 3 is equal to 8. ಒಂದು ರೀತಿಯಿಂದ ರಿವರ್ಸ್ ಕ್ರಿಯೆ ಇದೆ. ರಿವರ್ಸ್ ಕ್ರಿಯೆ. ಎನಿವೆ ಇದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ಯಾರಿಗೆ ತಿಳಿತು ಓಕೆ, ಇಲ್ಲಿಂದ್ರೆ ಈಗ ಬೇಡ, ಇದು ಸುಮ್ಮನೆ ಇದು ಸ್ವಲ್ಪ ಅಡ್ವಾನ್ಸ್ ಐತಿ. ಆಮೇಲೆ ಒಟ್ಟು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಈಗ ಬೇಡ. ಈಗ ಅದ್ ಕಡೆ ಡೈಗ್ರೆಸ್ ಆಗೋದು ಬೇಡ, ಯಾಕಂದ್ರೆ ನಿಮ್ಗೆ ಇನ್ನೂ ಬೇಸಿಕ್ಸ್ ಎಲ್ಲ ಹಾಕಕತ್ತೀವಿ. ಈಗ ಇಷ್ಟ ಗೊತ್ತಿರಲಿ, ವಿದ್ಯಾ ಕೇಳಿದ್ದು ಅಂತ ಹೇಳಕತ್ತೀನಿ. ಘಾತ ಸೂಚನೆ ಸಹಿತ ಏನಿರ್ಬೋದು, ಫ್ರಾಕ್ಷನಲ್ ಇರ್ಬೋದು. ನೀವು ಕ್ಯಾಲ್ಕುಲೇಟರ್ ಬೇಕಾದ್ರೆ ಮಾಡಿ ಪ್ಲೇ ಮಾಡಿ ನೋಡ್ರಿ, ಅದ್ರ ಜೊತೆಗೆ ಏನ್ ಬರ್ತೈತೆ ಆನ್ಸರ್ಸ್. ಕ್ಯಾಲ್ಕುಲೇಟರ್ದಾಗ ಇದನ್ನ ಮಾಡ್ರಿ, ಏನ್ ಬರತೈತಿ? 2 ಬರತೈತಿಲ್ಲ ನೋಡ್ರಿ. ಬತ್ತು. ಈಗ ಅದು ತಿಳಿಲಿಲ್ಲ ಅಂದ್ರೆ ಭಾಳ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಇನ್ನೊಂದು ಸ್ವಲ್ಪ ನಿಮ್ ಬ್ರೈನ್ ಏನಾಗ್ಬೇಕು, ಹಿಗ್ಬೇಕು, ಆಮೇಲೆ ತಿಳಿತೈತದು. ಈಗ ನಾನು ನನ್ನ ಕೆಲಸ ಏನ್ ಮಾಡತ್ತೇನೆ, ನಿಮ್ದು ಈಗ ಬ್ರೈನ್ ಅನ್ನ ಸ್ವಲ್ಪ ಹಿಗ್ಸೋ ಕೆಲಸ ಮಾಡತ್ತೀನಿ. ಹಂಗೀಗ ಜಿಮ್ನಾಗ ಹೋದ್ಕೊಳ್ಳಿ ಎಲ್ಲಾರು ಬಾಡಿ ಬಿಲ್ಡಿಂಗ್ ಮಾಡಕ್ ಹೋಗ್ತಾರಲ್ಲ, ಸೊ ಮೊದ್ಲು ಏನ್ ಮಾಡ್ಬೇಕಾಕೈತಿ, ಎಲ್ಲ ಹೋಗಿ ಜಿಮ್ನಾಗೆಲ್ಲ ಮಾಡಿ ಆಮೇಲೆ ಬಾಡಿ ಬಿಲ್ಡ್ ಆಕೈತಿ. ಸೇಮ್ ಇಲ್ಲಿ ಏನಾಗ್ಬೇಕು, ನಿಮ್ಗೆ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡತ್ತೆ ನಾನು, ಥಿಂಕ್ ಮಾಡೋದು. ಸೊ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು, ಮಾಹಿತಿ ಕೊಡೋದಲ್ಲ. ನಿಮ್ಗೆ ಇದಂದ್ರೆ ಹಿಂಗಂದ್ರೆ ಹಿಂಗ ಮಾಹಿತಿ ಕೊಡೋದು ಮ್ಯಾಥಮೆಟಿಕ್ಸ್ ಅಲ್ಲ. ಮಾಹಿತಿ ಕೊಡೋದ್ರಿಂದ ಏನಾಗೋದಿಲ್ಲ. ಸೋಷಿಯಲ್ ಸೈನ್ಸ್ನ ನಾವು ಮಾಹಿತಿ ಕೊಡ್ತೀವಿ. ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು, ಯಾವಾಗ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತು, ಯಾವಾಗ ಮೊದಲನೇ ಪಾಣಿಪತ್ ಕದನ ನಡೀತು, ಯಾವಾಗ ಸಿಪಾಯಿ ದಂಗೆ ನಡೀತು, ಮಾಹಿತಿ ಅದು. ಅಲ್ಲೇನು ಇನ್ಫಾರ್ಮೇಶನ್. ಗಣಿತ ಅಂದ್ರೆ ಇನ್ಫಾರ್ಮೇಶನ್ ಅಲ್ಲ. ಸೊ ಯು ಹ್ಯಾವ್ ಟು ಸ್ಟ್ರೆಚ್ ಯುವರ್ ಮೈಂಡ್. ಇದು ಮೈಂಡ್ ಎಕ್ಸರ್ಸೈಸ್ ಆಗಬೇಕು. ಓಕೆ, ಓಕೆ. ಸೊ ಈಗ ಘಾತಾಂಕದೊಳಗೆ ಮತ್ತೇನಾದರೂ ಐತಿ ನಿಮ್ಗೆ, ಮತ್ತೆ ಯಾವ್ದಾದ್ರು ನಿಯಮ ಐತಿ ಅಥವಾ ಏನಾದ್ರು ನಿಮ್ಗೆ ಕ್ಲಿಯರ್ ಇಲ್ಲ? ನಿಮ್ಗೆ ಬಹಳಷ್ಟು ಲೆಕ್ಕಗಳು ಇರ್ತಾವ ಘಾತಾಂಕದೊಳಗೆ ಮಾಡಕ್, ಸಿಂಪ್ಲಿಫೈ ಮಾಡಕ್. ಇದೆಲ್ಲ ನೀವು ಸಿಂಪ್ಲಿಫೈ ಮಾಡ್ರಿ ಅಂತ ಒಂದೇನೋ ಇರ್ತೈತಿ, ಹೌದಿಲ್ಲ? ಒಂದ್ ಯಾವ್ದಾರು ಒಂದು ಮಾಡೋಣ. ಈಗ ಸಿಂಪ್ಲಿಫೈ ಮಾಡಕ್ ಒಂದ್ ಯಾವ್ದಾರು ಮಾಡೋಣ, ಇಲ್ಲೇ ಕೊಡ್ತೀನಿ. ಒಂದ್ ಯಾವ್ದಾರು ಸಿಂಪ್ಲಿಫೈ ಮಾಡ್ರಿ ನೋಡೋಣ. ಸಿಂಪ್ಲಿಫೈ ಮಾಡಿ 3 ಘಾತ 2 ಘಾತ 3 ಗುಣಾಕಾರ 2 ಘಾತ 3 ಭಾಗಾಕಾರ 2 ಘಾತ 3 ಗುಣಾಕಾರ 4 ಘಾತ 2. ಸಿಂಪ್ಲಿಫೈ ಮಾಡ್ರಿ ಇದನ್ನ. ಎಲ್ಲಾರ್ದು ಬರ್ಬೇಕಿಲ್ಲ. 70 ಮಂದಿ ಇದ್ರೆ 70 ಮಂದಿದ ಕೈ ಮೇಲೆ ಹೋಗ್ಬೇಕು ಕೂಡಲೇ. ಆಮೇಲೆ ಈಗ ಚಾಟ್ ಒಳಗೆ ಹಾಕ್ಬೇಡ್ರಿ ಆನ್ಸರ್ ನಿಮ್ದು, ಬರೀ ಕೈ ಎತ್ರಿ. ಯಾರು ಕೈ ಎತ್ತಾರಲ್ಲ ಆಮೇಲೆ ನಾನು ಹೇಳ್ತೀನಿ.
ಕೈ ಎತ್ರಿ ಯಾರ್ಯಾರ್ದಾಗೈತಿ? ಬರೀ 6 ಮಂದಿ ಇಷ್ಟೆಲ್ಲ ಮಾಡಿದಿಲ್ಲ ನಿಯಮಗಳನ್ನ. ಹೆಂಗ್ ಮಾಡಾಕತ್ತೀರಿ? ಇದನ್ನೆಲ್ಲ ಪೂರ್ತಿ ಎಲ್ಲ ಬೆಲೆ ತೆಗೆದು ಇಡಾಕ್ತೀರೇನು? ಮತ್ತೆ ನಿಯಮಗಳು ಉಪಯೋಗಿಸ್ತೀರ? ನಿಯಮ ಉಪಯೋಗ. ಭಾಳ ಮಂದಿ 19 ಎಷ್ಟು 1,96,000 ಎಷ್ಟು ಬರ್ತೀರಿ? 19,683 by 2. 19,683 by 2 ಅಂತ ಭಾಳ ಮಂದಿ ಬರತೈತಿ. ನೋಡಿ ಏನಾಗ್ತೈತಿ ಹಂಗೆ ಯಾಕೆ ಬರಾಕತೈತಿ? ಇನ್ನ ಟೈಮ್ ಕೊಡ್ಲೇನ್ ಮಾಡೋಣ ಇದನ್ನ? ಮಾಡ್ರಿ ಸರ್. ಓಕೆ, ಸೊ ಇದೇನಾಯ್ತು ಮ್ಯಾಲಿಂದು. ಏನ್ ಮಾಡ್ಕೊಂಡ್ರಿ ಮೊದ್ಲು? ಫಸ್ಟ್ ಸ್ಟೆಪ್ ಹೇಳ್ರಿ. 3:9 3:6 3:2 into 9/6 into 4 into 3 whole raised to 3. ಹಾ, ಇದನ್ನೇನ್ ಮಾಡೋಣ ನಾವು? ಇದನ್ನೇನ್ ಮಾಡೋಣ? 3 into 4 raised to 3 ಮಾಡ್ಕೊಂಡು divide by 2 raised to 3 into 2 4 into. ಓಕೆ, ಈಗ ಇದೇನಾಯ್ತು? 3 raised to 6 into 3 raised to 3 into 4 raised to 3 divide by 2 raised to 3 into 4 raised to 2. ಹೀಗಿದ್ದೇನಾಯ್ತು ನೋಡ್ರಿ. ಈಗ 3:6 plus 3 raised to 9 into 2 raised to 4:3 minus 2 2 raised to 2 raised to 3. ಕರೆಕ್ಟ್ ಇಲ್ಲ? 4 9 ಮಾಡ್ಕೊಂಡು ಹಾ, ಸ್ಕ್ರೀನ್ ಅರ್ಧ ಕಾಣಿಸಾಗತೈತಿ. ಅವರೇ ಈಗ ಫುಲ್ ಕಾಣ್ತಾ ಐತಿ. ಓಕೆ ಫುಲ್ ಕಾಣಿಸುತ್ತೆ. ಓಕೆ, ಸೊ ಇದೆಷ್ಟಾಯ್ತು? 2 raised to 3 into 2 raised to 2 raised to 2 is equal to 3 raised to 9 into 2 raised to 6 divided by 2 raised to 3 into 2 raised to 4. So this is what? 3 raised to 9 into 2 raised to 6 divided by 2 raised to 7. So 3 raised to 9 divided by 2. Then 2 raised to 6 or 2 raised to 7 ಎಷ್ಟಾಯ್ತು? ಇಲ್ಲಿ ಕೆಳಗೆ 2 ಇತ್ತು. 3 raised to 9 by 2. So 3 raised to 9 divided by 2. So what is ಇಷ್ಟೇ ಇಡ್ಬೋದು ನೀವು. ನಾರ್ಮಲಿ ಇಷ್ಟು ಇಟ್ಟರೆ ಸಾಕು. ಅಥವಾ 3 raised to 9 ಎಷ್ಟಾಗ್ತೈತಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ.
ಗುಡ್. ಸರಿ ಇನ್ನೊಂದ್ ತಿಳಿಸ್ರಿ. ಓಕೆ, ಈ ಒಂದೇ ಸ್ಟೆಪ್ ನೋಡು, ನೀನ ನೋಡ್ಕೊಂತ ಹೋಗಿದ್ನ, ನಾನು ತಿಳಿಸೋಕಿಂತ ನೀನ ನೋಡ್ಕೊಂತ ಹೋಗಿ ನೋಡು, ಎಲ್ಲಿ ನಿಂಗೆ ತಿಳಿಲಿಲ್ಲ ಹೇಳಿ, ನಾನು ನೋಡ್ಕೊಂತ ಹೋಗ್ರಿ ಎಲ್ಲರೂ ನಾ ಏನ್ ಮಾಡಿದ್ದೀನಿ ಯೋಚನೆ ಮಾಡಿ. ಸರ್ ಸರ್ ಅದ 2 ಹೋಲ್ ಕೌನ್ಸ್ ಕಂಪ್ಲೀಟ್ 3 ಐತಲ್ರಿ, ಅದನ್ನ 4:3 ಮಾಡ್ಕೊಂಡ್ರೆ ನಡಿತೈತಿಲ್ರಿ? ನಡೀತಿದಲ್ಲ, ನಡೀತೈತಿ. ಅಲ್ಲ, ನಾ 4:3 ಇದ್ದನ್ನ ಹಂಗ್ ಮಾಡ್ಕೊಂಡಿದ್ದೇನೆ ನೋಡಿಲ್ಲಿ. ಇಲ್ಲೇನ್ 4:3 ಇತ್ತು, ಈ 4:3 ಇತ್ತಲ್ಲ, ಇದನ್ನ ನಾನು ಹಿಂಗ್ ಮಾಡ್ಕೊಂಡಿದ್ದೇನೆ. ಮತ್ ಹೊಳ್ಳಿ ಅಲ್ಲೇ ಹೋದ್ರೆ ಏನ್ ಮಾಡೋದು, ಮತ್ ಹೊಳ್ಳಿ ಅಲ್ಲೇ ಹೋಗ್ತೈತಿ, ಅದ್ರಾಗೇನಿಲ್ಲ. ಯಾಕೆ ನಾ ಹೆಂಗ್ ಮಾಡ್ಕೊಂಡಿ, ಯಾಕೆ ನಾ ಇದನ್ನ 2 ಒಳಗೆ ಮಾಡ್ಕೊಂಡಿ ಹೇಳ್ರಿ ನೋಡೋಣ. ಕೆಳಗೂ ನಾ ಏನ್ ಮಾಡ್ಕೋಬಹುದಾಗಿತ್ತು, ಎಲ್ಲಾನು 2 ತಗೊಂಡ್ಬರ್ಬೋದಾಗಿತ್ತು, ಹೌದಲ್ಲ? ಇದನ್ನು 2 ಇದನ್ನು 2. ಅವಾಗ ಏನಾಕ್ಕವ ಎಲ್ಲ ಘಾತಾಂಕ ನಿಯಮದಿಂದ ನಮ್ಗೆ ಆಧಾರ ಸಂಖ್ಯೆ ಸೇಮ್ ಆದ್ಕೊಳ್ಳೆ ಆದಷ್ಟು ಲಘುನ ಸಂಕ್ಷಿಪ್ತ ಮಾಡಕ ಬರ್ತೈತಿ. ಸರಿ ಲಾಸ್ಟ್ ಸ್ಟೆಪ್ ಹೇಳ್ರಿ. ಲಾಸ್ಟ್ ಸ್ಟೆಪ್ ಹೇಳ್ರಿ. ಯಾವ್ದು ಇದು? ಇದು ಅಲ್ರಿ ಅದ್ರ ಸರಿ ಅದ್ರ ಸರಿ 5ನೇ ಸ್ಟೆಪ್ ಹೇಳ್ರಿ. 5ನೇ ಸ್ಟೆಪ್ ರೀ. ಓಕೆ, ಇದೇ ಮೊದಲಿಂದ ಹೇಳ್ತೇನೆ ನೋಡ್ರಿ. ಏನ್ ಗೊತ್ತಾಗ್ಲಿಲ್ಲ, 2 ಘಾತ 6 ಈ 3 ಘಾತ 9 ಹೆಂಗೈತಿ ಅದಂತೂ ಹಂಗೈತಿ. 2 ಘಾತ 6 ಡಿವೈಡ್ ಬೈ 2 ಘಾತ 7, ಇದ್ರ ಉತ್ತರ ಎಷ್ಟು ಬರ್ತೈತಿ? 1/2 ಬರ್ತಿತ್ತೋ ಇಲ್ಲೋ ಗೊತ್ತಾಗ್ಲಿಲ್ಲ. ಇದು ಯಾಕೆ ಆಗ್ತೈತಂತ ಗೊತ್ತಾಯ್ತ್ರಿ ಸರ್. ಈಗ ಯಾರು ಕೇಳಿದ್ರಲ್ಲ ಲಾಸ್ಟ್ ಸ್ಟೆಪ್ ಗೊತ್ತಾಗ್ಲಿಲ್ಲ ಅಂತ, ಈ ಸ್ಟೆಪ್ ಗೊತ್ತಾಗ್ಲಿಲ್ಲ ಇದು ಯಾಕಂತ ತಿಳಿಲಿಲ್ರಿ ಅದ್ ಹೆಂಗ್ ಹಾಕಿರ್ತ. ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಏನ್ 2 ಘಾತ 6 ಅಂದ್ರ, ಏನ್ 2 ಘಾತ 7 ಅಂದ್ರ? 2 ಘಾತ 6 ಅಂದ್ರೆ ಏನದು? 2 ಘಾತ 7 ಅಂದ್ರೆ ಏನದು? ಏನಾಗ್ತೈತಿ? ಒಂದ್ ಸ್ವಲ್ಪ ಯೋಚನೆ ಮಾಡಿರಲ್ಲ ನೀವು. ಇಲ್ದಿರ ಸರಿ ಆಗುದಿಲ್ಲ. ನೀವು ನಿಮ್ ಬ್ರೈನಿಗೆ ಕೆಲಸ ಕೊಡ್ಲೇಬೇಕು. ಎಲ್ಲಾನು ಬಾಳೆಹಣ್ಣು ಸುಲಿದ್ ನಾನು ಕೊಟ್ಬಿಟ್ನೆ ಅಂದ್ರೆ ಗಣಿತ ಆಗುದಿಲ್ಲ, ನೆನ್ಪಿಟ್ಕೊಳ್ರಿ. ಯಾರು ತಿಳಿದಿಲ್ಲ ಅಂದರೆ ಈಗ ತಿಳಿದ್ಮೇಲೆ ಸಟ್ ನಂಗೆ ಹೇಳ್ಬೇಕು ತಿಳಿತ್ರಿ ಅಂತೇಳಿ. ಯೋಚನೆ ಮಾಡ್ರಿ ಸ್ವಲ್ಪ. ಎರಡು ಘಾತ 6 ಅಂದ್ರೆ ಏನು? ಅದನ್ನ ವಿಸ್ತಾರ ರೂಪದಲ್ಲಿ ಯೋಚನೆ ಮಾಡ್ರಿ. ಮೊದಲು ಯಾರು ತಿಳಿದಿರ್ಕಿಲ್ಲ, ಯಾಕೆ ತಿಳಿತು ಅಂದ್ರೆ ತಿಳಿತು ಅಂತ ಹೇಳ್ಬೇಕು ಲಗುನ. ತಿಳಿತ್ರಿ ಸರಿ ಇಲ್ರಿ. ಯಾರಿಗೆ ತಿಳಿಲಿಲ್ಲ ಹೇಳ, ಹೆಸರು ಹೇಳು. ಯಾರಿಗೆ ತಿಳಿಲಿಲ್ಲ ಹೇಳ್ರಿ. ಇನ್ನು ಯಾರು ತಿಳಿದಿಲ್ಲ ಹೇಳ್ರಿ. ಕೌಶಲ್ಯ ತಿಳಿತ್ ನಿಂಗ? ಅದೇನ್ ಮಾಡ್ಬೇಕು ಸರ್? ನಂಗ್ ತಿಳಿತ್ರಿ. ಹಾ, ಮತ್ ಯಾರು ತಿಳಿದಿಲ್ಲ? ತಿಳಿದಿಲ್ರಿ. ಯಾರಿಗೆ? ವರ್ಚಸ್ರಿ. ವರ್ಚಸ್ಸ? ವರ್ಚಸ್ ಏನ್ ತಿಳಿಲಿ ಹೇಳು. ಅದರಿ ಅದ ಘಾತಾಂಕದ ನಿಯಮದ ಪ್ರಕಾರ ಮಾಡಿರರಿ 6 - 7 ಬರ್ತೈತ್ರಿ. ಅದ್ -1 ಆಕೇತ್ಲ ರೀ. 2 ಘಾತ -1 ಒಂದ್ರ ಅರ್ಥ ಏನಂತ ಹೇಳಿದೆ ನಾನು? a ಘಾತ -m ದ ಅರ್ಥ ಏನು? 1/a ಘಾತ ವರ್ಚಸ್ ಹೇಳಿ. a ಘಾತ -m 1/2.
ಇದು 1 a ಘಾತ m. ಸೊ ಇದಿಷ್ಟಾಯ್ತು 1/2 ಆಗ್ಲಿಲ್ಲ. ಓಕೆ, ಹಿಂಗ ಯೋಚನೆ ಮಾಡ್ಬೇಕಂತಿಲ್ಲ. ಕೌಶಲ್ಯ ಹೇಳ ಮತ್ತೆ ಹೆಂಗೆ ಯೋಚನೆ ಮಾಡ್ಬೋದು ಇದ್ರ ಬಗ್ಗೆ ನಾನು? ಇದು ಮತ್ತೆ ಹೆಂಗೆ ಯೋಚನೆ ಮಾಡ್ಬೋದು? 1/2 ಯಾಕೆ ಆಕತಿ? ಸರಿ ನಾ ಹೇಳ್ರಿ. ಹಾ ಹೇಳು ಬಾಳ್ಗೋಡ್ ಹೇಳು. 2 6 ಸಲ ಬರ್ಕೋದ್ರಿ, ಇಂಟು ಮಾಡ್ಕೋತ್ರಿ. ಮತ್ತ ನೋಡು ವರ್ಚಸ್ಸ. ಇದು ನೋಡಿ, ಇದು 2 ಘಾತ 6 ಅಂದ್ರೆ ಎಷ್ಟೈತಿ? 2 6 ಸಲ ಗುಣಿಸಿದ್ದೈತಿ, ಹೌದಿಲ್ಲ? ಇಲ್ಲಿ 2 ಎಷ್ಟು ಸಲ ಗುಣಿಸಿದ್ದೈತಿ? 7 ಸಲ. ಮತ್ತ ಕಡ್ತಾ ಹೊಡೆದ್ರಲ್ಲಿ ಲಾಸ್ಟಕ್ 1 2 ಉಳ್ಯಂಗಿಲ್ಲ ಇಲ್ಲಿ ಲಾಸ್ಟಕ್ಕ ಛೇದ್ದಾಗ. ಮತ್ತ ಸಿಂಪಲ್ ಐತಿಲ್ಲ ವರ್ಚಸ್ ಇದು. 2 ಘಾತ 6 ಬಾಗ್ಲೆ 2 ಘಾತ 7. ಅಂಶದಾಗ 6 2 ಅದಾವ, ಛೇದ್ದಾಗ 7 ಅದಾವ, ಒಂದು ಉಳಿದಿಲ್ಲ. ಕಾನ್ಸಂಟ್ರೇಷನ್ ಆಗ್ಲಿಲ್ಲ. ಹಾ ಓಕೆ ಆಗ್ತೈತೆ ಸಾವಕಾಶ. ಸ್ವಲ್ಪ ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಯಾರ್ಯಾರಿಗೆ ಸ್ವಲ್ಪ ಇದು ಡಿಫಿಕಲ್ಟ್ ಆಗತೈತಿ, ಮಾರ್ನಿಂಗ್ ಈವ್ನಿಂಗ್ ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, 10 ಮಿನಿಟ್ಸ್ ಧ್ಯಾನಕ್ಕೆ ಕೊಡ್ರಿ. ಉಸಿರಾಟದ ಕಡೆಗೆ ಏಕಾಗ್ರತೆಯನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಶಾಂತಾಗಿ ಬರ್ತೈತಿ. ಓಕೆ ಸರ್, ಹಿಂಗಿದ್ದಾಗ ಒಂದ್ ರೂಲ್ ಐತ್ರಿ. ಹಾ, n is greater than m ಇದ್ದಾಗ ಎಲ್ಲದಕ್ಕೂ ಏನ್ ಬೇರೆ ಬೇರೆ ರೂಲ್ ಬೇಕಾಗಿಲ್ಲ. ಒಂದ ನಾವು ಬೇಸಿಕ್ ರೂಲ್ಸ್ ಇಂದ ಸಾಕು. ಬಹಳಷ್ಟು ರೂಲ್ಸ್ ತಗೊಂಡ್ ಏನ್ ಮಾಡೋರು ನೀವೆಲ್ಲ? ಇಷ್ಟು ಸಾಕು ನಮಗ ಯೋಚನೆ ಮಾಡಕ್. ಅವೆಲ್ಲ ಮತ್ತೆ ರೂಲ್ಗಳು ಯಾಕೆ ಬಂದು ಅಂತ ತಿಳ್ಕೊಂಡ್ರೆ ಓಕೆ ನಡಿತೈತಿ. ನೀವು ಯಾವ್ದನ್ನು ಯೂಸ್ ಮಾಡ್ರಿ. ಯಾಕಂತ ಬಂತು ಅಂತ ಗೊತ್ತಿಲ್ಲದೆ ರೂಲ್ಗಳನ್ನ ಬಳಸಕ್ ಹೋಗ್ಬೇಡ್ರಿ. ಓಕೆ, ಇದೆಲ್ಲರಿಗೂ ತಿಳಿತೀಗ ಸಿಂಪ್ಲಿಫೈ ಹೆಂಗ್ ಮಾಡೋದಿದ್ನಂತ ಎಲ್ಲರಿಗೂ ಬಂತಿದ್ದು? ಎಸ್ ಸರ್. ಸರಿ, ಇನ್ನೊಂದ್ ಕೊಡ್ರಿ. ಇನ್ನೊಂದು ಲಾಸ್ಟ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಮಾಡ್ರಿ. ಸಾಕು, ಹೋಮ್ವರ್ಕ್ ಕೊಡ್ತೀನಿ, ಇಲ್ಲಿ ಕ್ಲಾಸ್ ಮುಗಿಸೋಣ ಅಂತ. ಸರಿ, ಬ್ಲರ್ ಕಾಣತೈತಿ. ಸರಿ, ಬ್ಲರ್ ಕಾಣತೈತಿ. ಬ್ಲರ್ ಕಾಣತೈತ್ರಿ. ಈಗೂ ಹಂಗ ಕಾಣತೈತಿ. ಒಂದ್ ಸಾಲ್ವ್ ರೀ. ಈಗೂ ಹಂಗರಿ. ನಿಲ್ರಿ ಬರ್ಬೋದು. ಬಂತೆ ನೋಡ್ರಿ. ಇಲ್ರಿ ಯಾಕಾಯ್ತು? ಟೀಚಿಂಗ್ ಪ್ರಾಬ್ಲಮ್ ಆಯ್ತು. ಒಂದು ನಿಮಿಷ ಸ್ಟಾಪ್ ಮಾಡಿ ಇನ್ನೊಂದು ವಿಷಯ. ಈಗ ಕಾಣಿಸತಿ? ಹಾ ರೀ. ಎಸ್ ಸರ್. ಸೊ ಹೋಮ್ವರ್ಕ್ ತಗೋರಿ. ಸರ್ ಮತ್ತಂಗ ಆತ್ರಿ. ಸರಿ, ಬ್ಲರ್ ಬರತೈತ್ರಿ. ಸರ್ ನೀವ್ ಹೇಳ್ರಿ ಬರ್ಕೋತೀವಿ. ಒಂದು ನಿಮಿಷ ಇಲ್ಲಿ. ಸರಿ, ಇಲ್ಲಿ ಚಾಟ್ನಿಗೆ ಹೇಳ್ರಿ. ಸರಿ, ಹೇಳ್ರಿ. ಹೇಳಕ್ ಬರಂಗಿಲ್ರಿ ಅದ್ರಿ. ಅದು ಘಾತಾಂಕ ಸರಿ ಆಗುದಿಲ್ಲ. ಒಂದು ನಿಮಿಷ. ಲೈಟ್ ನಿಲ್ರಿ, ಇನ್ನೊಂದು ಐತಿ ಇಲ್ಲಿ, ಅದನ್ನ ಮಾಡ್ತೀನಿ. ಸ್ಮೂತ್ ಡ್ರಾ ಐತಿ, ಸ್ಮೂತ್ ಡ್ರಾಲೆ ಮಾಡ್ತೀನಿ. ಓಕೆ, ಈಗ ಸ್ಕ್ರೀನ್ ಶೇರ್ ಇದು ಈ ಸ್ಕ್ರೀನ್ ಕಾಣಿಸುತ್ತೆ ನೋಡ್ರಿ. ಇದು ಬ್ಲರ್ಡ್ ಆಯ್ತು, ಕ್ಲಿಯರ್ ಆಯ್ತು? ಕ್ಲಿಯರ್ ಐತಿ. ಓಕೆ, ಕ್ಲಿಯರ್ ಐತಿ? ಹಾ ರೀ. ಮಾಡ್ಕೊಳ್ರಿ ಈಗ.
ಇದು ಇದನ್ನ ಬೀಜಾಕ್ಷರದಾಗ ಕೊಡ್ಲಿ ಮಾಡ್ತೀರಿ? ಸಾರಿ ಓಕೆ. ಸರಿ ಅಲ್ಲಿ ಪಾಯಿಂಟ್ ಕೊಟ್ಟಿಲ್ಲ ಹಂಗಂದ್ರೆ ಏನ್ರಿ ಮೂರನೇದ್ರಿ? ಪಾಯಿಂಟ್ ಇಲ್ಲ, ಅದು ಹಂಗ ಕಾಟದಷ್ಟ. ಸರಿ 5ನೇದ 2⁴ ರೀ. 2⁴ 1/2⁴ 24 ಅಲ್ಲ, ಅದು 2⁴ ಇಂಟು 2⁻². ಆಯ್ತು. ಓಕೆ, ಸರಿ ಹ್ಯಾಪಿ ಗಣೇಶ ಚತುರ್ಥಿ ರೀ ಎಲ್ಲರಿಗೂ. ನಿಮಗೂ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ನಿಮಗೂ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ.
ಸೊ ಯಾವಾಗ ಬೆಟ್ಟ ಆಗೋದೀಗ ನೆಕ್ಸ್ಟ್ ಕ್ಲಾಸ್ ಯಾವಾಗೈತಿ ಬುಧವಾರ ದಿವಸ ಐತಲ್ಲ ಬುಧವಾರ ಬುಧವಾರ ರೀ